वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्णप्रेष्ठाय भूतले श्रीयुक्तिगुप्तरामस्वामिने नमस्ते गौरसेवायां सदा निवेदितात्मने माधव पादार्थो ವರ್ಣಾಶ್ರಮ ಪ್ರಚಾರನೆ. ಹರೇ ಕೃಷ್ಣ ಎಲ್ರಿಗೂ. ಆ, ಇವತ್ತಿನ ಕ್ಲಾಸಿಗೆ ಎಲ್ಲರೂ ಸೇರಿ ಓದುವಂತಹ ಕ್ಲಾಸು. ಆಮೇಲೆ ಇವತ್ತು ಏಕಾದಶಿ ಬೇರೆ, ಒಳ್ಳೆ ದಿನ ನಮಗೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡುವಂತ ಅವಕಾಶ ಪುನಃ ಪುನಃ ಸಿಗ್ತಾ ಇದೆ. 9ನೇ ಅಧ್ಯಾಯ 12ನೇ ಶ್ಲೋಕ ಇವತ್ತು ನಾವು ಎಲ್ಲರೂ ಸೇರಿ ಓದೋಣ. 11ನೇ ಶ್ಲೋಕದ ಅನುವಾದ ಹೀಗಿದೆ: ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಇದರ ಬಗ್ಗೆ ನಾವು ಒಂದೆರಡು ಕ್ಲಾಸಲ್ಲಿ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ದೀವಿ. ಮುಂದೆ ಹೋಗೋಣ. ಇದರ ಅರ್ಥ ಏನು ಅಂತ ಎಲ್ಲರೂ ಗೊತ್ತಾಯ್ತು ನಮಗೆ. ಮೂಢರು ಭಗವಂತನ ಕರ್ಮಗಳನ್ನ ಅಥವಾ ಭಗವಂತನ ಲೀಲೆಯನ್ನ, ಭಗವಂತನ ಜನ್ಮವನ್ನ ಅರ್ಥ ಮಾಡ್ಲಿಕ್ಕೆ ಅಷ್ಟು ಸುಲಭವಲ್ಲ. ಅದಕ್ಕೆ ಸತ್ಸಂಗ ಬೇಕು. ಸತ್ಸಂಗದಲ್ಲಿ ಮಾತ್ರ ಇದನ್ನ ಅರ್ಥ ಮಾಡ್ಲಿಕ್ಕೆ, ಅಂದ್ರೆ ಶ್ರವಣ ತುಂಬಾ ಇಂಪಾರ್ಟೆಂಟು. ಎಷ್ಟೇ ಆಗ್ಲಿ ಶ್ರವಣ ಇಂಪಾರ್ಟೆಂಟ್. ಭಕ್ತರಾಗಿ ಶ್ರವಣ ಮಾಡೋದಿದ್ರೆ ಏನಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ, ಅಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತದೆ. ಅವರು ಭಕ್ತರೇ ಆಗಿರ್ತಾರೆ, ಆದರೆ ಶ್ರವಣ ಮಾಡದೆ ಅವರಿಗೆ ತತ್ವ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ಇದ್ದು ಕೂಡ ಗೊತ್ತಿಲ್ಲದೆ ಭಗವಂತನನ್ನ ಹೀಯಾಳಿಸ್ತಾರೆ, ಭಗವಂತನನ್ನ ಅಪಹಾಸ್ಯ ಮಾಡ್ತಾರೆ. ಇಲ್ಲಿ ಯಾರೋ ಮೂಢರು ಅಪಹಾಸ್ಯ ಮಾಡ್ತಾರೆ, ಆದರೆ ಭಕ್ತಿ ಪಥದಲ್ಲಿಯೇ ಬಂದವರು ಕೂಡ ಗೊತ್ತಿಲ್ಲದೆ, ಯಾಕಂದ್ರೆ ಅವ್ರಿಗೇನು, ಅವರು ಕನಿಷ್ಠರಾಗಿಯೇ ಉಳಿಲಿಕ್ಕೆ ಆಸೆ. ಅವರಿಗೇನು ತಿಳಿಯೋ ಆಸೆ ಇಲ್ಲ. ಯಾಕಂದ್ರೆ ತನ್ನ ಇಂದ್ರಿಯ ತೃಪ್ತಿಯಿಂದ ಹೊರಗೆ ಬರ್ಲಿಕ್ಕೆ ಆಸೆ ಇಲ್ಲ, ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡುವುದಿಲ್ಲ. ಯಾಕಂದ್ರೆ ಯಾರಾದ್ರೂ ಏನಾದ್ರೂ ಹೇಳುದನ್ನ ಕೇಳಿದ್ರೆ, ಪರಂಪರಾನುಗತವಾಗಿ ಬಂದ ಜ್ಞಾನವನ್ನ ಶ್ರವಣ ಮಾಡಿದರೆ ಮನ ಪರಿವರ್ತನೆ, ಹೃದಯ ಪರಿವರ್ತನೆ ಆಗ್ತದೆ. ಅದು ಬೇಡ. ಅದು ಬೇಡ ಅಂತಿದ್ದವ್ರು ಏನ್ ಮಾಡ್ತಾರೆ, ಗೊತ್ತಿಲ್ಲದೆ ಕೃಷ್ಣನಿಗೂ ಭಕ್ತರಿಗೂ ಅಪರಾಧ ಮಾಡ್ತಾರೆ. ಅದರ ಬಗ್ಗೆ ನೆಕ್ಸ್ಟ್ ಶ್ಲೋಕದಲ್ಲಿ ಚರ್ಚೆ ಇದೆ. ಮುಂದೆ ಹೋಗೋಣ, ಆ ಚರ್ಚೆ ಏನು ಅಂತ ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ಲೋಕ 12. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಪದ ಅರ್ಥ: ಮೋಘ ಆಶಾಹ, ತಮ್ಮ ಆಶೆಯಲ್ಲಿ ದಿಗ್ಭ್ರಮಿತರಾದವರು. ಮೋಘ ಕರ್ಮಾಣಃ, ಕಾಮ್ಯ ಕರ್ಮಗಳಲ್ಲಿ ದಿಗ್ಭ್ರಮಿತರಾದವರು. ಮೋಘ ಜ್ಞಾನಾಹ, ಜ್ಞಾನದಲ್ಲಿ ದಿಗ್ಭ್ರಮಿತರಾದವರು. ವಿಚೇತಸಃ, ಭ್ರಾಂತಿಗೊಂಡವರು. ರಾಕ್ಷಸೀಂ, ರಾಕ್ಷಸೀಯವಾದ. ಆಸುರೀಂ, ನಾಸ್ತಿಕವಾದ. ಚ, ಮತ್ತು. ಏವ, ಖಂಡಿತವಾಗಿಯೂ. ಪ್ರಕೃತಿಂ, ಪ್ರಕೃತಿಯನ್ನು. ಮೋಹಿನೀಂ, ದಿಗ್ಭ್ರಮೆಗೊಳಿಸುವ. ಶ್ರಿತಾಹ, ಆಶ್ರಯವನ್ನು ಹೊಂದುವರು. ಅನುವಾದ: ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲ ಅಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ
ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆಂತ ಹೇಳಿದ್ರೆ ಶಾಸ್ತ್ರವನ್ನ ಅರ್ಥ ಮಾಡುವ ಇಂಪಾರ್ಟೆನ್ಸ್ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಅಕಸ್ಮಾತ್ ನಮಗೆ ಬೇಡ ಬರೀ ಜಪ ಮಾಡ್ತಾ ಇರ್ತೇನೆ, ನನಗೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಜಪ ಶ್ರೇಷ್ಠವೇ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಜಪ ಯಾಕೆ ಮಾಡೋದು? ಆಮೇಲೆ ಕೃಷ್ಣನಿಗೂ ವಿಷ್ಣು ಯಾರು? ವಿಷ್ಣು ದೊಡ್ಡವನ ಕೃಷ್ಣ ದೊಡ್ಡವನ ಅಂತ ಹೇಳಿದರೆ ಇಲ್ಲ, ವಿಷ್ಣು ಕೃಷ್ಣನು ಒಂದೇ. ಆದರೆ ಭಾವದ ಲೆವೆಲ್ ಅಲ್ಲಿ ಬೇರೆ ಅಷ್ಟೇ, ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಏನ್ ಮಾಡ್ತಾರೆ ಕೆಲವರು, ವಿಷ್ಣುವಿನ ಆರಾಧಕರು ಕೃಷ್ಣನನ್ನ ಅವಹೇಳನೆ ಮಾಡುವ ಅವಹೇಳನೆ ಮಾಡುವಂತಹ ಸಂದರ್ಭ ಇರ್ತದೆ. ವಿಷ್ಣುವಿನ ಆರಾಧಕರು ಕೃಷ್ಣನನ್ನ ತಮಾಷೆ ಮಾಡುವಂಥದ್ದು ಇರ್ತದೆ. ಗೊತ್ತಿಲ್ಲದೆ ವಿಷ್ಣು ಅಂತ ಹೇಳಿದ್ರೆ ಮಾತ್ರ ಭಗವಂತ, ಕೃಷ್ಣ ಅಂತ ಹೇಳಿದ್ರೆ ಆ ಭಗವಂತ ಇಲ್ಲಿ ಶರೀರಧಾರಿಯಾಗಿ ಬಂದ ನಮ್ಮ ನಿಮ್ಮ ಹಾಗೆ ಅಂತ ಹೇಳಿ ಅಂತ ಅಭಿಪ್ರಾಯ ಇರುವ ವೈಷ್ಣವರು ಕೂಡ ಇರ್ತಾರೆ. ಆದ ಕಾರಣ ನಾವು ಗ್ರೇಟ್ ಅಂತ ಅಲ್ಲ, ನಾವೆಲ್ಲರೂ ಸೇರಿ ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇಂತಹ ವಿಚಾರಗಳಲ್ಲಿ ನಮಗೆ ನೈಪುಣ್ಯತೆ ಸಿಗ್ತದೆ. ಆ ನೈಪುಣ್ಯತೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಅಪರಾಧ ಮಾಡೋದು ತುಂಬಾ ಇರ್ತವೆ. ಭಗವಂತ ದಯಾಳು, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಇಲ್ಲಿ ನೋಡಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಂತಹ ಜ್ಞಾನ ಮತ್ತು ಅಂಥ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ ಅಂತ ಹೇಳ್ತಿದ್ದಾರೆ. ಅಂಥವರಿಗೆ ಮುಕ್ತಿಯ ಭರವಸೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಅದ ಕಾರಣ ಸುಮ್ಮನೆ ಬಾಯಿ ಮಾತಿಗೆ ಲಿಪ್ ಸರ್ವಿಸಿಗೋಸ್ಕರ ನಾವು ಭಕ್ತಿ ಮಾಡಬಾರ್ದು. ನಮ್ಮ ಹೃದಯ ಮಾರ್ಪಾಟಾಗಿ ಏನು ಉದ್ದೇಶ, ಭಗವಂತನ ಸೇವೆ, ಭಗವಂತನ ಧಾಮಕ್ಕೆ ತಲುಪುವ ಉದ್ದೇಶ ಇಟ್ಟುಕೊಂಡು ನಾವು ಭಕ್ತಿಯನ್ನು ಮಾಡಬೇಕು. ಸುಮ್ಮನೆ ಮಾಡುವುದಲ್ಲ. ಸುಮ್ಮನೆ ಮಾಡಿದ್ರು ಕೂಡ ಫಲ ಇದೆ ಸಾಕು ಅಂತ ಹೇಳುವ ಮನೋಭಾವ ಕನಿಷ್ಠ ಭಕ್ತರದ್ದು. ಆದ ಕಾರಣ ನಾವು ಪ್ರಗತಿ ಹೊಂದಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಶಾಸ್ತ್ರದ ತರ್ಕವನ್ನ ಅರ್ಥ ಮಾಡಿಕೊಂಡು, ತತ್ವವನ್ನ ಅರ್ಥ ಮಾಡಿಕೊಂಡು, ಆ ತತ್ವ ಏನು ಅಂತ ಕರೆಕ್ಟ್ ಅರ್ಥ ಆದ್ರೆ ನಾವು ಮಾಡೋ ಸಾಧನೆಯಲ್ಲಿ ನಮಗೆ ಇನ್ನೂ ಅಭಿರುಚಿ ಜಾಸ್ತಿ ಆಗಿ, ಆಮೇಲೆ ಭಗವಂತನ ಸೇವೆ ಚೆನ್ನಾಗಿ ಸಂಪೂರ್ಣ ಹೃದಯ ತುಂಬಿ ಮಾಡ್ಲಿಕ್ಕಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಅರೆ ಮನಸ್ಸಿನಲ್ಲಿ ಸ್ವಲ್ಪ ಅದು ಮಾಡ್ಬೋದಿತ್ತು, ಇದು ಮಾಡ್ಬೋದಿತ್ತು, ಹಾಗೂ ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಆದ ಕಾರಣ ಹಾಗೆ ಅನ್ನಿಸುವುದು ಯಾಕೆ ಅಂತ ಹೇಳಿದ್ರೆ, ಮನಸ್ಸು ಎರಡು ಕಡೆ ಇಟ್ಟ ಕಾರಣ. ಅವ್ಯವಸಾಯ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಬುದ್ಧಯ ಅವ್ಯವಸಾಯಿನ ಅಂದ್ರೆ ಆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಏನು ಆ ಶ್ಲೋಕ ಯಾರಿಗಾದ್ರೂ ನೆನಪಿದೆಯಾ? ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಅವ್ಯವಸಾಯಿ ಅಥವಾ ಮನಸ್ಸನ್ನ ಅಲ್ಲಿ ಇಲ್ಲಿ ಇಟ್ಟವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರಿಗೆ ಆಸೆ ಆಕಾಂಕ್ಷೆಗಳು ಎಳೀತದೆ. ಆ ಆಸೆ ಆಕಾಂಕ್ಷೆಗಳು ಇಲ್ಲೆಲ್ಲ ಹೇಳಿದಂತಹ ವಿಚಾರಗಳು ಯಾವುದೆಲ್ಲ? ಆಶೆ, ಕಾಮ್ಯ ಕರ್ಮದಲ್ಲಿ ಆಸೆ. ಆಸೆ ಅಂತ ಹೇಳಿದ್ರೆ ಇಂದ್ರಿಯ ತೃಪ್ತಿಯ ಆಸೆ, ಕಾಮ್ಯ ಕರ್ಮದಲ್ಲಿ ಆಸೆ, ಜ್ಞಾನದಲ್ಲಿ ಆಸೆ, ಆಮೇಲೆ ಸಂಪೂರ್ಣ ಭ್ರಾಂತಿ ಇದರ ಮುಖಾಂತರ. ಇವರು ಯಾವುದನ್ನ ಅಟ್ರಾಕ್ಟ್ ಮಾಡ್ತದೆ? ರಾಕ್ಷಸಿ ಸ್ವಭಾವ, ನಾಸ್ತಿಕ ಸ್ವಭಾವ ಅಟ್ರಾಕ್ಟ್ ಮಾಡ್ತದೆ. ಅಂತಹ ಸ್ಥಿತಿಯಲ್ಲಿ ಜ್ಞಾನ ನಾಶ ಆಗ್ತದೆ. ಯಾವ ಜ್ಞಾನ ನಾಶ ಆಗ್ತದೆ? ಭಗವಂತನ ಉನ್ನತ ರೀತಿಯಂತಹದಂತಹ ಜ್ಞಾನ ಅದು ನಾಶ ಆಗ್ತದೆ. ಅಂತಹ ನಾಶ ಆಗಬಾರದು ಅಂತ ಹೇಳಿದ್ರೆ ನಾವು ಸಜ್ಜನರನ್ನ ಸಂಘ ಮಾಡಿಕೊಂಡು, ಸಜ್ಜನರು ಅಂದ್ರೆ ಭಕ್ತರು ಮಾತ್ರ, ಬೇರೆ ಯಾರು ಇಲ್ಲ. ಅದರಲ್ಲಿ ಕೂಡ ಭಗವಂತನನ್ನ ಸಂಪೂರ್ಣವಾಗಿ ಶರಣ ಹೊಂದಿದಂತಹ ಭಕ್ತರ ಸಹವಾಸ, ಅವರ ಸೇವೆ ಮಾಡಿದ್ರೆ ಮಾತ್ರ ನಿಜವಾದ ಜ್ಞಾನ ಆಮೇಲೆ ಸಂಪೂರ್ಣ ಸಂಶಯದ ನಾಶ ಆಗಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಭಗವಂತನ ಪ್ರೇಮ ಉದ್ದೇಶ ಅಲ್ವಾ? ಭಗವಂತನ ಪ್ರೇಮ ಹೇಗೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ಸಿಗುವಂತ ವಿಚಾರ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಭಾವಾರ್ಥ: ತಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಿದ್ದೇವೆ ಎಂದು ಭಾವಿಸಿಕೊಳ್ಳುವ ಅನೇಕ ಮಂದಿ ಭಕ್ತರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಪರಿಪೂರ್ಣ ಸತ್ಯ ಎಂದು ಸ್ವೀಕರಿಸುವುದಿಲ್ಲ. ತುಂಬಾ ಇಂಪಾರ್ಟೆಂಟ್ ವಿಚಾರ. ಯಾವಾಗ ಈಗ ಒಂದು ಉದಾಹರಣೆ ನಮಗೆಲ್ಲ ಗೊತ್ತು. ಶ್ರೀಲ ಪ್ರಭುಪಾದರು ಒಂದು ಚಿಕ್ಕ ಹುಡುಗಿಯಲ್ಲಿ ಯಾರೋ ಬಂದು ಕೇಳ್ತಾರೆ, ಯಾರು ಹೂ ಇಸ್ ಗಾಡ್, ಯಾರು ದೇವರು ಯಾರು ಅಂತ ಕೇಳ್ತಾರೆ. ಆಗ ಶ್ರೀಲ ಪ್ರಭುಪಾದ್ರ ಆ ಒಂದು ಹುಡುಗಿ, ಸರಸ್ವತಿ ಅಂತ ಹೇಳೋ ಹುಡುಗಿಯನ್ನ ಬೆಟ್ಟು ಮಾಡಿ ತೋರಿಸಿ ಆ ಹುಡುಗಿಯಲ್ಲಿ ಕೇಳು ಅಂತ ಹೇಳ್ತಾರೆ. ಆ ಹುಡುಗಿ ಹೇಳ್ತಾಳೆ, ಏನ್ ಹೇಳ್ತಾಳೆ ಯಾರಿಗಾರು ಗೊತ್ತಾ?
ಯಾರಿಗಾದ್ರೂ ಕೇಳಿದ್ದೀರಾ ಇದನ್ನು? ಹರೇ ಕೃಷ್ಣ ಪ್ರಭು, ನಾನು ಓದಿದ್ದೇನೆ, ಕೇಳಿ ಕೃಷ್ಣ ಅಂತ ಹೇಳ್ತಾಳೆ. ಹಾ. ಆ, ಹಾ. ಒಂದ್ಸರಿ ಏನಾಗ್ತದೆ ಅಂದ್ರೆ ಪ್ರಭುಪಾದರು ಅವಳಿಗೆ ಒಂದು ಒಬ್ರು ಕೃಷ್ಣನ ಗಿಫ್ಟ್ ಕೊಡ್ತಾರೆ. ಆಗ ಅದವಳನ್ನು ಬಚ್ಚಿಡ್ತಾಳೆ. ಪ್ರಭುಪಾದರು ಕೊಡುದಿಲ್ಲ. ವ್ಯಾರ್ ಇಸ್ ಮೈ ಕೃಷ್ಣ, ವ್ಯಾರ್ ಇಸ್ ಮೈ ಕೃಷ್ಣ ಅಂತ ತುಂಬಾ ಅಳ್ತಾಳೆ. ಅಂದ್ರೆ ಹುಡುಕ್ತಾಳೆ, ಅಲ್ಲಿದೆ ಇಲ್ಲಿದೆ ಅಂತ. ಮತ್ತೆ ಲಾಸ್ಟಿಗೆ ತೋರಿಸ್ತಾರೆ. ಅಂದ್ರೆ ಭಕ್ತರಲ್ಲಿ ಕೂಡ ಆ ತರ ಭಗವಂತರನ್ನು ಕಾಣ್ಲಿಕ್ಕೆ ಇರಬೇಕು, ಆ ಎಂಗ್ಸೈಟಿ ಇರಬೇಕು ಅನ್ನೋದನ್ನು ಅದು ಆಕ್ಟ್ ಮಾಡಿ ಕೂಡ ತೋರಿಸ್ತಾರೆ ಆ ಸರಸ್ವತಿ ಕೈಯಿಂದ. ಅರಿವು. ಎಸ್. ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ ಹೇಳಿ ಸಂಪೂರ್ಣವಾಗಿ ಆ ಚಿಕ್ಕ ಮಗುವಿಗೆ ಗೊತ್ತುಂಟು. ಮಾತಾಜಿ ಅಲ್ವಾ ನೀವು ಹೇಳಿದ ಹಾಗೆ. ಆದ್ರೆ ನಾವು ಎಷ್ಟೋ ದೊಡ್ಡವರಾಗಿದ್ದೇವೆ, ಶರೀರದಲ್ಲಿ ಬದಲಾವಣೆ ಆಗಿದೆ, ಮನಸ್ಸಲ್ಲಿ ಬದಲಾವಣೆ ಆಗಿದೆ, ಎಷ್ಟೋ ರೀತಿಯ ಕರ್ಮ, ಕಾಮ್ಯ ಕರ್ಮ, ಎಲ್ಲ ಕರ್ಮಗಳನ್ನು ಮಾಡಿದ್ದೇವೆ. ನಮಗೆ ಕೃಷ್ಣನನ್ನ ಪರಮೋತ್ತಮ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ, ಇನ್ ಜನರಲ್. ಇನ್ ಜನರಲ್ ಯಾರೆಲ್ಲಾದ್ರೂ ನೀವು ಕೃಷ್ಣ ಪರಮೋತ್ತಮ ಅಂತ ಹೇಳಿದ್ರೆ ಒಪ್ಲಿಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಅದನ್ನೇ ಇಲ್ಲಿ ಮಾತಾಡ್ತಾ ಇರುವಂತ ವಿಚಾರ. ಅವರು ಭಕ್ತರೇ ಆಗಿರ್ತಾರೆ. ಭಕ್ತರು ಅಂತ ಹೇಳಿದ್ರೆ ಜಪ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಭಗವಂತನ ನಾಮಸ್ಮರಣೆ ಮಾಡ್ತಿರ್ತಾರೆ, ಅಂದ್ರೆ ವಿಷ್ಣು ತತ್ವದ ಯಾವುದೋ ಒಂದು ನಾಮಸ್ಮರಣೆ ಮಾಡಿರ್ತಾರೆ. ಆದರೆ ಕೃಷ್ಣನನ್ನ ಪರಮೋತ್ತಮ ಅಂತ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಶಾಸ್ತ್ರ ಪ್ರಮಾಣ ಇದ್ರೂ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಶಾಸ್ತ್ರ ಪ್ರಮಾಣ ಎಲ್ಲ ಕಡೆ ಇದ್ರೂ ಕೂಡ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಸರಿ, ಮುಂದೆ ಹೋಗ್ತಾ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಅವರು, ಇದು ಆಶ್ಚರ್ಯ ಅನಿಸ್ತಲ್ಲ, ಭಗವದ್ಗೀತೆಯಲ್ಲಿ ಹೀಗೂ ಒಂದು ಉಂಟೆ ಅಂತ ಹೇಳಿ. ಭಕ್ತಿ ಮಾಡಿದ್ರೆ ಸಾಕಲ್ಲ, ನಾನು ನೆಮ್ಮದಿಯಿಂದ ಮಾಡ್ತಿದ್ದೆ, ಇವರೇನ್ ತಲೆಗೆ ಏನೋ ಹಾಕ್ತಿದಾರಲ್ಲ ಅಂತ ಹೇಳಿ. ಅಲ್ವಾ? ನೋಡಿ, ಭಕ್ತಿಯನ್ನ ತಗೊಳ್ಳುವವರು ಎಲ್ಲೂ ತಪ್ಪಬಾರದು ಎಂಬ ಉದ್ದೇಶಕ್ಕೆ ಅಲ್ಲಲ್ಲಿ ಅಂಕುಶ. ಈಗ ಎಲಿಫೆಂಟ್ ಅನ್ನ, ಆನೆಯನ್ನ ಕಂಟ್ರೋಲ್ ಮಾಡೋದು ಒಂದು ಅಂಕುಶ. ಅದೇ ರೀತಿ ಭಗವಂತ ಅಲ್ಲಲ್ಲಿ ಅಂಕುಶ. ಯಾಕಂದ್ರೆ ತಪ್ಪಬಾರ್ದಲ್ಲ. ನನ್ನ ಭಕ್ತ, ನನ್ನ ಸೇವಕ ಅಥವಾ ನನ್ನ ಭಕ್ತ, ನನ್ನ ಪ್ರೇಮಿ ತಪ್ಪಬಾರದು, ದಾರಿ ತಪ್ಪಬಾರದು, ನನ್ನ ಕಡೆಯೇ ಬರಬೇಕು, ಅಲ್ಲಿ ಇಲ್ಲಿ ಹೋಗಬಾರದು ಅಂತ ಹೇಳಿ ಉದ್ದೇಶ. ಅದಕ್ಕೆ ಅವ್ಯವಸಾಯ ಇರಬಾರ್ದು, ವ್ಯವಸಾಯ ಇರಬೇಕು ಅಂತ ಹೇಳೋ ಉದ್ದೇಶಕ್ಕೆ ಈ ರೀತಿ ಬಿಗಿ ಹಿಡಿಯುವಂಥದ್ದು. ಇದು ನಾವೆಲ್ಲ ಮಾಡುವಂಥ ವಿಚಾರ. ನಮ್ಮ ಜೀವನದಲ್ಲೂ ನಮ್ಮ ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡ್ತೇವೆ. ಈಗ ಕಾಲೇಜಿಗೆ ಸೇರಿಸಿದ್ರೆ ನಾವೊಂದು ದೃಷ್ಟಿ ಇಟ್ಟಿರ್ತೇವೆ, ಅವನು ಚೆನ್ನಾಗಿರ್ತಾನ, ಅವಳು ಚೆನ್ನಾಗಿರ್ತಾಳ, ಏನಾದ್ರು ಬೇಡಂಗಟ್ಟೆ ಮಾಡ್ಲಿಕ್ಕೆ ಹೋಗ್ತಿದ್ದಾನ, ಎಲ್ಲ ಟೀಚರ್ಸ್ ಅಲ್ಲಿ ಕೇಳೋದು ಇರ್ಲಿ, ಈಗ ಏನೇನೋ ಮಾಡಬಹುದು, ಮೊಬೈಲ್ ಅಲ್ಲಿ ನೋಡುವುದು ಅಥವಾ ಏನೇನೋ ಮಾಡಬಹುದು. ಅದನ್ನೆಲ್ಲ ನಾವೊಂದು ಒಬ್ಸರ್ವ್ ಮಾಡ್ತಾ ಇರ್ತೇವೆ ಪೇರೆಂಟ್ಸ್ ಆಗಿ, ಅಲ್ವಾ, ಜನರಲಿ. ಅದೇ ರೀತಿ ನಾವು ಭಗವಂತನ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡು. ಭಗವಂತನ ಎಲ್ಲರೂ ನಾವು ಮಕ್ಕಳೇ, ನಮ್ಮನ್ನ ಅವರು ನೋಡುದು ತಪ್ಪಲ್ಲ, ಖಂಡಿತವಾಗಿ. ಅದು ಅವರ ಅವ್ಯಾಜ ಕರುಣೆ, ಅವರ ಪ್ರೀತಿ, ಅದು ಬಿಟ್ಟರೆ ಏನಿಲ್ಲ. ಆದ್ರೆ ನಮಗೆ ಅದು ಪ್ರೀತಿ ಅಲ್ಲ ಅಂತ ಅನ್ನಿಸ್ತದೆ. ಹೇಗೆ ಮಕ್ಕಳಿಗೆ ಅಪ್ಪ ಅಮ್ಮ ಕಂಟ್ರೋಲ್ ಮಾಡೋದು ಇಷ್ಟ ಇಲ್ಲ, ಅದೇ ರೀತಿ ನಮಗೆ ಹಾಗೆ ಅನ್ನಿಸ್ತದೆ. ಆದ್ರೆ ನಮಗೆ ಸಂಪೂರ್ಣ ಸಂತೋಷ ಸಿಗ್ಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆಯಲ್ಲಿ ಸಿಗುವಂತ ಸಂಪೂರ್ಣ ಸಂತೋಷವೇ ನಿಜವಾದ ಸಂತೋಷ. ಅದಕ್ಕೋಸ್ಕರ ಭಗವಂತ ಹೀಗೆ ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಶ್ಲೋಕ ನಮ್ಗೆಲ್ರಿಗೂ ಇದ್ದದ್ದು. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಕೃಷ್ಣನನ್ನ ಕೃಷ್ಣ ಅಂತ ಹೇಳಿ ಕೃಷ್ಣನನ್ನ ತಗೊಳ್ತಾ ಇದ್ದೇವೆ ನಾವು. ಕೃಷ್ಣ ಅಂತ ಹೇಳಿ ಕೃಷ್ಣನ ಭಕ್ತರನ್ನ ತಗೊಳ್ತಾ ಇದ್ದೇವೆ ನಾವು. ಅದು ನಮ್ಮ ಭಕ್ತ ಸಮಾಜದಲ್ಲಿ ತುಂಬಾ ನಡೀತಾ ಇದೆ. ನಾವು ಸ್ವಲ್ಪ ಓಪನ್ ಮೈಂಡೆಡ್ ಆಗಿ, ಹಾರ್ಟ್ ಓಪನ್ ಆಗಿ ಒಬ್ಸರ್ವ್ ಮಾಡಿದ್ರೆ ನಮ್ಮ ನಿಮ್ಮ ನಡುವೆ ಎಷ್ಟೋ ಜನ ನಾವು ಈ ರೀತಿಯ ಭಾವನೆಗಳನ್ನ ಬೆಳೆಸಿಕೊಳ್ತಿದ್ದೇವೆ. ನಾವು ಹೃದಯದಲ್ಲಿ, ಅದಕ್ಕೋಸ್ಕರ ಫಸ್ಟ್ ಶ್ಲೋಕವನ್ನೇ, ಈ ಅಧ್ಯಾಯದ ಫಸ್ಟ್ ಶ್ಲೋಕವನ್ನೇ ನಾವು ಹೃದಯಕ್ಕೆ ತಕೊಳ್ಳಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಇದೆ ಭಕ್ತಿಯಲ್ಲಿ. ಅಂದ್ರೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ನಮಗೆಲ್ಲರಿಗೂ ಗೊತ್ತು ಅನಸೂಯವೇ ಅಂತ ಹೇಳುವ ಪದ. ಅದನ್ನು ಪುನಃ 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 ಹೇಳಬೇಕಾಗ್ತದೆ. ಯಾಕೆ ನಾವೆಲ್ಲ ಹೇಳಬೇಕು ಅಂತ ಹೇಳಿದ್ರೆ, ನಾವು ಯಾವ್ದಾದ್ರೂ ಭಕ್ತರಿಗೆ ನಾವು ಜೋರಾಗಿ ಮಾತಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಏನೋ ಇದೆ ಅಂತ ಹೇಳಿ. ಹೃದಯದಲ್ಲಿ ಏನೋ ಇದೆ, ಅಸೂಯೆ ಇದೆ ಅಂತ ಅರ್ಥ. ನನಗೇನೋ ಅವರಿಂದ ಆಗ್ಬೇಕು ಅಂತ, ಅವ್ರು ಮಾಡಿದ್ದೇನೋ ತಪ್ಪು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಅಂದ್ರೆ ಏನು ಅರ್ಥ ಅದರದ್ದು, ಅಲ್ವಾ? ಎಲ್ಲದಕ್ಕೂ ಒಂದು ವ್ಯವಸ್ಥೆ ಅಂತ ಇದೆ. ಆ ವ್ಯವಸ್ಥೆಗೆ ಅನುಗುಣವಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ಆ ವ್ಯವಸ್ಥೆ ಭಗವಂತ ಮಾಡಿದ್ದು. ಆ ಭಗವಂತ ಮಾಡಿದ ವ್ಯವಸ್ಥೆಯಲ್ಲಿ ಭಕ್ತರಿಗೆ ಶರಣಾಗಬೇಕು ಅಂತ ಭಗವಂತ ಹೇಳಿದ್ದಾನೆ ವಿನಃ ಭಕ್ತರಿಗೆ ಎದುರು ಮಾತಾಡಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಆದ ಕಾರಣ ಯಾವಾಗ ನಾವು ಶರಣಾಗ್ತೇವೆ ಭಕ್ತರಿಗೆ, ಆಗ ಮನ ಪರಿವರ್ತನೆ ಆಗ್ತದೆ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಯಾಕೆಂತಂದ್ರೆ ಕೃಷ್ಣ ಎಲ್ಲ ಕಡೆ ನೋಡ್ತಿರ್ತಾನೆ. ನಾವು ನಮ್ಮನ್ನ ಕೃಷ್ಣ ನೋಡ್ತಾ ಇರ್ತಾನೆ. ನಮಗೆ ಅನ್ನಿಸ್ತದೆ, ಅಯ್ಯೋ ನನಗೆ ಪೆಟ್ಟು ಸಿಕ್ತಲ್ಲ ಇವತ್ತು ಅಂತೇಳಿ, ಆ ಭಕ್ತ ನನಗೆ ಜೋರು ಮಾಡಿದಲ್ಲ ಅಂತ ಅನ್ನಿಸ್ಬಹುದು.
ಆದರೆ ಕೃಷ್ಣ ನೋಡ್ತಾ ಇರ್ತಾನೆ, ಆ ಭಕ್ತನ ಮನಸ್ಸು ಪರಿವರ್ತನೆ ಆಗ್ತದೆ ಒಂದಲ್ಲ ಒಂದು ದಿನ. ಖಂಡಿತವಾಗಿ ಇದರಲ್ಲಿ ಏನು ಸಂಶಯ ಇಲ್ಲ. ಆ ಸಂಶಯ ಇದ್ರೆ ಈ ಭಗವದ್ಗೀತೆಯ ಅಧ್ಯಾಯಕ್ಕೆ ಬೆಲೆ ಇಲ್ಲ. ಆದ್ರೆ ಮ್ಯಾನೇಜ್ಮೆಂಟಿನ ದೃಷ್ಟಿಕೋನದಿಂದ ಇದೆಲ್ಲ ನಡೆಯುತ್ತೆ. ಆದ್ರೆ ಅದು ಆ ಮ್ಯಾನೇಜರಲ್ ಹುದ್ದೆಯಲ್ಲಿ ಇರುವವರಿಗೆ ಮಾತ್ರ, ಎಲ್ಲರೂ ಅದು ಮಾಡುವ ಅವಕಾಶ ಇಲ್ಲ ಅದಕ್ಕೆ. ಆ ಹುದ್ದೆಯಲ್ಲಿ ಇರುವವರು ಆ ರೀತಿ ಮಾಡಬಹುದು ಅಂತ ಹೇಳಿ. ಆಗ ಅದೇನಾಗ್ತದೆ, ಅದು ಭಕ್ತಿಯ ಲೆವೆಲ್ ಅಲ್ಲಿ ಇಲ್ಲ. ಯಾವ ಲೆವೆಲ್ ಅಲ್ಲಿ ಬಂತು, ಯಾರಾದ್ರೂ ಹೇಳ್ತೀರಾ? ಈ ರೀತಿಯ ಭಾವನೆಯನ್ನು ತೊಡಗಿಸಿಕೊಂಡು ಒಂದು ಸಂಸ್ಥೆಯನ್ನು ನಡೆಸುವಾಗ ಆ ಮನಸ್ಥಿತಿ ಯಾವುದು? ಅದು ಭಗವಂತನೇ ಮಾಡಿದ ಸಿಸ್ಟಮ್. ಈಗ ದೇವಸ್ಥಾನದಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾರೋ ಒಬ್ರು, ಅಥವಾ ಫಂಡ್ ಕಲೆಕ್ಷನ್ ಮಾಡಬೇಕು ಇನ್ನೊಬ್ರು ಯಾರೋ. ಅಲ್ಲಿ ನೂರೆಂಟು ಪ್ರಾಬ್ಲಮ್ಗಳಿರ್ತದೆ. ಅಥವಾ ಯಾರನ್ನೋ ಒಬ್ಬರನ್ನು ಕೀರ್ತನೆ ಮಾಡಬೇಕು, ಅವನು ತಾಳ ತಪ್ಪು ಮಾಡ್ತಾ ಇದ್ದಾನೆ, ನೀನು ತಪ್ಪು ಮಾಡ್ತಿದ್ಯಾ ಅಂತ ಬೆಟ್ಟು ತೋರಿಸ್ಬೇಕಾಗ್ತದೆ ಅಲ್ವಾ? ಇದು ಯಾವ ಸಿಸ್ಟಮ್? ಇದು ಎಲ್ಲಿ ಬರುತ್ತೆ? ಭಕ್ತಿಯಲ್ಲಿ ಬರುತ್ತಾ? ಭಕ್ತಿಯಲ್ಲಿ ಈ ಸಿಸ್ಟಮ್ ಇದೆಯಾ, ಕರೆಕ್ಷನ್ ಮಾಡೋ ಸಿಸ್ಟಮ್? ಶುದ್ಧ ಭಕ್ತಿಯಲ್ಲಿ ಈ ರೀತಿ ಕರೆಕ್ಷನ್ ಮಾಡೋ ಸಿಸ್ಟಮ್ ಇದೆಯಾ? ನಿಮಗೆಲ್ರಿಗೂ ಕತೆ ಗೊತ್ತು, ಜೀವ ಗೋಸ್ವಾಮಿಗಳು ಏನ್ ಮಾಡಿದ್ರು ಅಂತ ಹೇಳಿ. ಅವ್ರು ಯಾವುದೋ ಒಬ್ರು ಯಾರೋ ಬರುವಾಗ ಅವರ ತಪ್ಪು ಕಂಡು ಹಿಡಿಯುವಾಗ ಏನಾಯ್ತು? ಸಿಟ್ಟು ಬಂದಿತ್ತಲ್ಲ ರೂಪ ಗೋಸ್ವಾಮಿ ಅವರಿಗೆ. ಸಿಟ್ಟು ಬಂದಿತ್ತು, ಹಾಗೆ ಮಾಡಬಾರದು ಅಂತ ಹೇಳಿದ್ದಾರೆ. ಆದ ಕಾರಣ ಇದು ಯಾವುದರಲ್ಲಿ ಬರುವಂಥದ್ದು? ಈ ಸಿಸ್ಟಮ್ ನಾವೆಲ್ಲ ಗೊತ್ತಿಲ್ಲದೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ವರ್ಣಾಶ್ರಮವನ್ನ ಮಾಡ್ತಿದ್ದೇವೆ. ನಾವು ಅದನ್ನು ತೆಗೊಳ್ತಾ ಇದ್ದೇವೆ, ಆದ್ರೆ ಇದು ವರ್ಣಾಶ್ರಮದಲ್ಲಿ ಬರುವಂಥದ್ದು, ಭಕ್ತಿಯಲ್ಲಿ ಬರುವಂಥದ್ದು ಅಲ್ಲ. ಹೌದಾ ಅಲ್ವಾ? ಯಾರಾದ್ರೂ ಹೇಳ್ತೀರಾ? ಈ ಸಿಸ್ಟಮ್ ಭಕ್ತಿಯಲ್ಲಿ ಬರುವ ಸಿಸ್ಟಮ್ ಅಲ್ಲ. ಭಕ್ತಿಯಲ್ಲಿ ಈ ತರ ಇಲ್ಲ. ಈಗ ವೃಂದಾವನಕ್ಕೆ ಹೋದ ಮೇಲೆ ನಮಗೆ ಯಾರಾದ್ರೂ ಹೀಗೆ ಮಾಡ್ಲಿಕ್ಕೆ ಸಾಧ್ಯವಾ? ಎಸ್, ಯಾರಾದ್ರೂ ಹೇಳ್ತೀರಾ? ಇಲ್ಲ, ಯಾರು ಹೇಳ್ತಿಲ್ಲ. ಅಂದ್ರೆ ನಾನು ತಪ್ಪು ಹೇಳ್ತಿದ್ದೀನಾ? ಹೋ, ಆಗಿರಬಹುದು. ಇಲ್ಲ, ಎರಡರಲ್ಲಿ ಒಂದು ಹೇಳಿ ಯಾರಾದ್ರೂ ಮುಂದೆ ಹೋಗ್ಲಿಕ್ಕೆ. ಅಟ್ಲೀಸ್ಟ್ ನಿಮ್ಮ ಮನಸ್ಸಿನಲ್ಲಿ ಈ ತರ ಅನ್ನಿಸ್ತಾ ಇದೆಯಾ ಇಲ್ವಾ? ಕೇಳಿಸ್ತಾ ಇಲ್ಲ ನನ್ನ ಶಬ್ದ? ಅಂದ್ರೆ ಸಂಶಯ ಇದೆ ನಿಮಗೆ, ಭಕ್ತಿಯಲ್ಲಿ ಕೂಡ ಹೀಗೆ ಮಾಡಬಹುದು ಅಂತ ಹೇಳಿ. ಹೌದು ಪ್ರಭುಜಿ, ಸಂಶಯ ಇದೆ ಪ್ರಭುಜಿ. ಹೇಳ್ಬೋದಾ ಸರಿಯಾಗಿ? ಯಾಕೆ ಹಾ, ಹೇಳ್ಬಾರ್ದು ಪ್ರಭುಜಿ? ಏನಾದ್ರೂ ತಪ್ಪಿದ್ರೆ ಭಕ್ತಿಯಲ್ಲಿ ನಾವು ಅದ್ರಿಂದಲೇ ಏನನ್ನು ಅಲ್ವಾ. ನೋಡುದು? ಈಗ ಭಕ್ತಿಯನ್ನು ನೋಡುದು, ತಪ್ಪನ್ನು ನೋಡುದಲ್ಲ. ತಪ್ಪು ಮಾಡಿದ್ರೆ ನೀವು ಹೇಳಿದ್ರೆ ಅಲ್ವಾ ನಾವಿನ್ನು ಕರೆಕ್ಷನ್ ಮಾಡ್ಕೋಬಹುದು. ಅಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆ ಆ ಕಾನ್ಸೆಪ್ಟ್ ಯಾವ್ದ್ರಲ್ಲಿ ಬರುದು? ಭಕ್ತಿಯಲ್ಲಿ ಬರುದಿಲ್ಲ, ವರ್ಣಾಶ್ರಮದಲ್ಲಿ ಬರುದು ಅಂತ ಹೇಳ್ತೇವೆ. ಹಾ. ತಪ್ಪು ತಿದ್ಬಾರ್ದು ಅಂತ ಹೇಳ್ತಿಲ್ಲ ಮಾತಾಜಿ. ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಪ್ರಭುಜಿ ನೀವು ಈಗ ಹೇಳಿದ್ರೆ, ಅದಕ್ಕೆ ಕೇಳಿದೆ. ಈಗ ಎರಡು ಧರ್ಮ ಇದೆಯಲ್ಲ, ಒಂದು ಭಾಗವತ ಧರ್ಮ, ಇನ್ನೊಂದು ವರ್ಣಾಶ್ರಮ ಧರ್ಮ. ನಮ್ಮ ಉದ್ದೇಶ ಭಾಗವತ ಧರ್ಮ ಮಾಡುದು. ವರ್ಣಾಶ್ರಮ ಧರ್ಮ ಈ ದೇಹ ಇರುವವರೆಗೆ ಮಾಡಲೇಬೇಕು. ಆದ್ರೆ ನಮ್ಮ ಉದ್ದೇಶ ಏನು? ಭಾಗವತ ಧರ್ಮ ಅಂದ್ರೆ ಭಗವಂತನ ಭಕ್ತಿ ಮಾಡೋದು ನಮ್ಮ ಉದ್ದೇಶ. ಭಗವಂತನ ಭಕ್ತಿಯಲ್ಲಿ ಮೇಲು ಕೀಳು ಅರಿಮೆ ಇರುವುದಿಲ್ಲ ಇನ್ ಜನರಲ್. ಕನಿಷ್ಠ ಭಕ್ತ ಎಲ್ಲ ಇದೆ. ಆದ್ರೆ ಖಂಡಿತವಾಗಿ ಹೃದಯದಲ್ಲಿ ಏನು, ಅವನ ಭಕ್ತಿಯನ್ನು ಮಾತ್ರ ನೋಡುವಂಥದ್ದು. ಕೃಷ್ಣ ಏನ್ ಮಾಡ್ತಾನೆ? ಭಕ್ತಿಯನ್ನು ನೋಡುವಂಥವನು. ಭಕ್ತರು ಏನ್ ಮಾಡ್ತಾರೆ? ಭಕ್ತಿಯನ್ನು ನೋಡುದು. ಆಗ ಅಲ್ಲಿ ತಿದ್ಲಿಕ್ಕೆ ಅಂತ ಹೇಳಿ ದೊಡ್ಡ ವ್ಯವಸ್ಥೆ ಇಲ್ಲ. ನ್ಯಾಚುರಲಿ ತಿದ್ದಲಿಕ್ಕೆ ಆಗ್ತಾ ಇರ್ತದೆ. ಮ್ಯಾನೇಜ್ಮೆಂಟ್ ಎಂಬ ಕಾನ್ಸೆಪ್ಟ್ ಇಲ್ಲ ಭಕ್ತಿಯಲ್ಲಿ. ಏನು ಮ್ಯಾನೇಜ್ಮೆಂಟ್? ಎಲ್ಲರೂ ಭಕ್ತರು, ಎಲ್ಲರೂ ಭಗವಂತನ ಸೇವೆ ಮಾಡುದು, ಅದ್ರಲ್ಲಿ ಏನು ಮ್ಯಾನೇಜ್ಮೆಂಟ್? ಯಾವಾಗ ಮ್ಯಾನೇಜ್ಮೆಂಟ್ ಬಂತು ಅದರ ಅರ್ಥ ಏನು? ಅದು ವರ್ಣಾಶ್ರಮ ಧರ್ಮ ಅಂತ ಹೇಳುವ ಅರ್ಥ. ಆದ ಕಾರಣ ಇದೆಲ್ಲ ವ್ಯವಸ್ಥೆ ಇದೆಯಲ್ಲ, ಅದು ವರ್ಣಾಶ್ರಮ ಧರ್ಮದಲ್ಲಿ ಬರುವಂಥದ್ದು. ಆದ ಕಾರಣ ನಮ್ಮ ಸಂಸ್ಥೆಯಲ್ಲಿ, ನಾವೆಲ್ಲರೂ ಇರುವಂತಹ ಸಂಸ್ಥೆಯಲ್ಲಿ ಎರಡು ಧರ್ಮ ಅಡಗಿದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಚೆನ್ನಾಗಿ ಭಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಯಾರೋ ಒಬ್ರು ಕಂಟ್ರೋಲ್ ಮಾಡುವವರು ಬೇಕು. ಆ ಕಂಟ್ರೋಲ್ ಸಿಸ್ಟಮ್ ಯಾವುದು? ವರ್ಣಾಶ್ರಮದ ಕಂಟ್ರೋಲ್ ಸಿಸ್ಟಮ್ ಅಂತ. ಭಕ್ತಿಯಲ್ಲಿ ಏನು? ಭಕ್ತಿಯಲ್ಲಿ ಏನು? ಚಾಂಟ್ ಅಂಡ್ ಬಿ ಹ್ಯಾಪಿ. ಖುಷಿಯಲ್ಲಿ ಭಗವಂತನ ಸೇವೆ ಮಾಡ್ತಾ ಇರುವಂಥದ್ದು. ಕಂಟ್ರೋಲ್ನ ಕಾನ್ಸೆಪ್ಟ್ ಇಲ್ಲ ಅಲ್ಲಿ. ಕಂಟ್ರೋಲ್ ಯಾವಾಗ ಬರುದು ಅಂತ ಹೇಳಿದ್ರೆ ಈ ದೇಹದಲ್ಲಿ ಬಂಧನ ಆದಂತಹ ಶರೀರದಲ್ಲಿ ಇರುವಾಗ ಕಂಟ್ರೋಲ್ ಎಂಬ ಕಾನ್ಸೆಪ್ಟ್ ಬರುವಂಥದ್ದು. ಆದ ಕಾರಣ ಅದು ವರ್ಣಾಶ್ರಮ ಧರ್ಮದ ಪರಿಧಿಯಲ್ಲಿ ಅಂತ ಹೇಳುವಂತ ವಿಚಾರ ಅಷ್ಟೇ. ಮಾತಾಜಿ, ಕ್ಲಾರಿಟಿ ಸಿಕ್ತಾ? ಸರಿ ಪ್ರಭು, ಅರ್ಥ ಆಗಿಲ್ಲ ಇನ್ನು? ಅರ್ಥ ಆಯ್ತು ಪ್ರಭುಜಿ. ವರ್ಣಾಶ್ರಮದಲ್ಲಿ ಕಂಟ್ರೋಲಿಂಗ್ ಇದೆ, ಆದ್ರೆ ಈಗ ಈಗ ಸದ್ಯದಲ್ಲಿರೋದ್ರಲ್ಲಿ ಭಕ್ತಿ ಜೊತೆಗೆ ವರ್ಣಾಶ್ರಮನು ಸೇರಿದೆ ಅಂತ, ಹಾಗೆಲ್ವಾ ಯಾವತ್ತು ಯಾವತ್ತು ಈ ಬದ್ಧ ಜೀವಿಗಳಿಗೆ ಅದು ಮಾರ್ಕ್ ಬೇಕೇ ಬೇಕು. ಅದರಿಂದ ಹೊರಗೆ ಬರುದಷ್ಟು ಸುಲಭ ಅಲ್ಲ. ಭಕ್ತಿಯಲ್ಲಿ ಇಲ್ಲ ಅಂತ. ಭಕ್ತಿಯಲ್ಲಿ ಸಪೋಸ್ ನಾಟ್ ಟು ಬಿ. ಅದಕ್ಕೋಸ್ಕರ ಅನಸೂಯವೇ. ಆದ ಕಾರಣ ಅಂತಹ ವ್ಯಕ್ತಿಗೆ ನಾನು ಭಗವಂತನ ಭಕ್ತಿ ಕೊಡುವಂಥದ್ದು ಅಂತ ಹೇಳಿ.
ಭಗವಂತನ ಭಕ್ತಿ ಸಿಗುದು ಯಾರಿಗೆ? ಅಸೂಯೆ ಇಲ್ಲದವರಿಗೆ. ಭಗವಂತನ ಭಕ್ತಿ ಸಿಗುದು ಅಸೂಯೆ ಇಲ್ಲದವರಿಗೆ. ಅಸೂಯೆ ಅಂದ್ರೆ ಏನು ಅರ್ಥ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅಸೂಯೆ ಅಂದ್ರೆ ಇನ್ನೊಬ್ಬ ಮೇಲೆ ಹೋಗುದನ್ನು ನೋಡ್ಲಿಕ್ಕೆ ಆಗದೆ ಇರುವಂತದ್ದು. ಇನ್ನೊಬ್ಬ ಮೇಲೆ ಹೋಗುದನ್ನು ನೋಡ್ಲಿಕ್ಕೆ ಆಗದೆ ಇರುವಂತದ್ದು. ಅದು ಹೊಟ್ಟೆ ಇಂಡೈರೆಕ್ಟ್ ಆಗಿ ಕಿಚ್ಚು. ಕಂಟ್ರೋಲಿಂಗ್ ಸ್ವಭಾವದಲ್ಲಿ ಬರುವಂತದ್ದು. ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿಚಾರ ಬೇರೆ, ಆದ್ರೆ ಜನರಲಿ ಇನ್ನೊಬ್ಬನನ್ನು ಕಂಟ್ರೋಲ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಇನ್ನೊಬ್ಬ ನನಗಿಂತ ಮೇಲೆ ಬರಬಾರದು ಎಂಬ ದೃಷ್ಟಿಕೋನ. ಇನ್ನೊಬ್ಬ ನನಗಿಂತ ಮೇಲೆ ಬರಬಾರದು ಎಂಬ ದೃಷ್ಟಿಕೋನ. ಅದು ಭಕ್ತಿಯಲ್ಲಿ ಅದಕ್ಕೆ ಏನು ಎಳ್ಳಷ್ಟು ಬೆಲೆ ಇಲ್ಲ. ನನಗಿಂತ ಮೇಲೆ ಎಲ್ಲರೂ ಬರಬೇಕು, ನಾನು ಅವರ ಕೆಳಗಿರಬೇಕು ಎಂಬ ಮನೋಭಾವ ಭಕ್ತರದ್ದು. ನಾನು ಎಲ್ಲರ ಕೆಳಗೆ ಹೋಗ್ತೇನೆ ಅಂತ ಹೇಳುದು ಮನೋಭಾವ ಭಕ್ತರದ್ದಾಗಿರ್ಬೇಕು. ಸರಿ, ನಾವೆಲ್ಲ ಏನ್ ನೋಡ್ತಿದ್ದೇವೆ ನಮಗೆಲ್ಲರಿಗೂ ಗೊತ್ತು. ಮುಂದೆ ಹೋಗ್ತಾ ಇದ್ದೀನಿ. ಅವರು ಇದು ಸರ್ಜರಿ ತರ, ಶ್ರೀಲ ಪ್ರಭುಪಾದರ ಪರ್ಪೋರ್ಟ್, ನಾವೆಲ್ಲ ಏನ್ ಮಾಡ್ತಿದ್ದೇವೆ, ತಪ್ಪು ಮಾಡುದನ್ನೆಲ್ಲ ಕ್ಲಿಯರ್ ಆಗಿ ಸರ್ಜರಿ ಮಾಡಿ ಬೇಡದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾ ಇದ್ದಾರೆ. ಕಿಡ್ನಿಯಲ್ಲಿರುವ ಕಲ್ಲು ಹೇಗೆ ತೆಗಿತಾರೆ ಡಾಕ್ಟರ್ಸು, ಅದೇ ರೀತಿ ನಮ್ಮಲ್ಲಿ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತಹ ಕಲ್ಲನ್ನ ಆಪರೇಷನ್ ಮಾಡಿ ತೆಗೆಯುವಂತಹ ವ್ಯವಸ್ಥೆ ಇದು. ಅವರು ಇಲ್ಲ ಅಂತ ನೋವಿನಲ್ಲಿ ಒದ್ದಾಡಬೇಕಾಗ್ತದೆ. ಕಲ್ಲು ಮೂತ್ರನಾಳಕ್ಕೆ ತೊಂದರೆ ಕೊಟ್ರೆ ನೋವಾಗ್ತದೆ, ತುಂಬಾ ಮೂತ್ರ ಸರಿ ಹೋಗುದಿಲ್ಲ, ಆಪರೇಷನ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತದೆ. ಕರಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಆ ಮದ್ದು ಕೊಟ್ಟು ಈ ಮದ್ದು ಕೊಟ್ಟು ಪ್ರಯತ್ನ ಪಡ್ತಿದ್ದಾರೆ. ನಮ್ಗೆಲ್ರು ಮದ್ದು ಸಿಗ್ತಾ ಇದೆ, ಆದ್ರೆ ಯಾವತ್ತೋ ಒಂದ್ ದಿವಸ ಅದನ್ನು ಸರಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ತರ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಅದಕ್ಕೆ ಸರ್ಜರಿ ಆದ್ರೂ ಮಾಡಬೇಕು. ಆ ಸರ್ಜರಿಯ ಶ್ಲೋಕ ಇದು. ಅವರು ಭಕ್ತಿ ಸೇವೆಯ ಫಲವಾದ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಎಂದೂ ಸವಿಯುವುದಿಲ್ಲ. ಯಾರು ಕೃಷ್ಣನನ್ನ ಪರಮೋತ್ತಮ ಪರಮಪುರುಷ ಅಂತ ನಂಬದೇ ಇರುವಂತಹ ಭಕ್ತರು. ಹಾಗೆಯೇ ಹಲವರು ಫಲ ಅಪೇಕ್ಷೆಯುಳ್ಳ ಪುಣ್ಯ ಕಾರ್ಯಗಳಲ್ಲಿ ನಿರತರಾಗಿ ಈ ಐಹಿಕ ಬಂಧನದಿಂದ ಕಟ್ಟ ಕಡೆಗೆ ಬಿಡುಗಡೆಯಾಗುತ್ತೇವೆ ಎಂಬ ಭರವಸೆಯನ್ನು ಇಟ್ಟುಕೊಂಡಿರುತ್ತಾರೆ. ಪುಣ್ಯ ಕಾರ್ಯಗಳಲ್ಲಿ ಭರವಸೆ, ಫಲ ಅಪೇಕ್ಷೆ, ಆಮೇಲೆ ಅದರಿಂದ ಏನಾಗ್ತದೆ, ಬಂಧನದಿಂದ ಬಿಡುಗಡೆ. ಆಶ್ಚರ್ಯ ಆಗ್ತಾ ಉಂಟು ಇದನ್ನು ಕೇಳಲಿಕ್ಕೆ ಅಲ್ವಾ. ಅವರು ಯಶಸ್ವಿಗಳಾಗುವುದಿಲ್ಲ. ಕರ್ಮದಲ್ಲಿ ಫಲ ಅಪೇಕ್ಷೆ ಇಟ್ಟುಕೊಂಡು ಪುಣ್ಯ ಕರ್ಮ ಮಾಡಿದ್ರೆ ಹೇಗೆ ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ನಿಮಗೆ ಎಲ್ರಿಗೂ ಗೊತ್ತಿರೋ ವಿಚಾರ, ನಾವು ಯಾವ್ದಾರೋ ಒಟ್ಟಿಗೆ ಬಂಧನದಲ್ಲಿ ಇದ್ದೇವೆ, ಆ ಬಂಧನದಿಂದ ಬಿಡುಗಡೆಗೆ ಆ ಬಂಧನದಲ್ಲಿ ಇದ್ದ ವಿಚಾರವನ್ನು ಯೋಚನೆ ಮಾಡಿದ್ರೆ ಸಾಧ್ಯವಾ? ಆದ ಕಾರಣ ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾಗಿರಾ ನಿಖಿಲಾಸು ಚ ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಜೀವನ್ಮುಕ್ತಿ ನಿಜವಾಗಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕರ್ಮಣ ಮನಸಾಗಿರ ನಿಖಿಲಾಸು ಅವಸ್ಥಾಸು. ಯಾವತ್ತು ಕಾಯ ವಾಚ ಮನಸ್ಸಿನಲ್ಲಿ ಏನ್ ಮಾಡ್ಬೇಕು? ಹರೇರ್ ದಾಸ್ಯ, ಭಗವಂತನ ದಾಸ ಮಾಡುವವರಿಗೆ ಮಾತ್ರ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಅದು ಇಲ್ಲೇ ಸಿಗ್ತದೆ, ಎಲ್ಲೆಲ್ಲಿ ಹೋಗ್ಬೇಕಾಗತ್ತಿಲ್ಲ. ಇಹಾಯಸ್ಯ ಹರೇರ್ ದಾಸ್ಯೆ ಕರ್ಮಣ ಮನಸಾಗಿರ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಎಲ್ಲಾ ಅವಸ್ಥೆಗಳಲ್ಲಿ ಅವನನ್ನ ಜೀವನ್ಮುಕ್ತ ಅಂತ ಕರೀತಾರೆ. ಆದ ಕಾರಣ ನಾವು ಅಂತಹ ಮುಕ್ತಿ ಪಡಿಬೇಕು ಅಂತ ಹೇಳಿದ್ರೆ ನಾವು ನಿಖಿಲಾಸು ಅಪಿ ಅವಸ್ಥಾಸು, ಎಲ್ಲಾ ಅವಸ್ಥೆಗಳಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಶುರುವಾಗುವಂಥದ್ದು ಶ್ರವಣ ಅಂದ್ರೆ ಕೇಳುವಂಥದ್ದು. ಶ್ರವಣ ಮಾಡ್ಬೇಕಿದ್ರೆ ಹೇಳಬೇಕಲ್ಲ, ಹೇಳುದು ಮತ್ತು ಕೇಳುದು, ಭಗವಂತನ ನಾಮವನ್ನ ಹೇಳುದು, ಭಗವಂತನ ನಾಮವನ್ನ ಕೇಳುದು, ಇದೆರಡು ಭಕ್ತಿಯ ಮುಖ್ಯವಾದ ಅಂಗ, ಬಲು ಮುಖ್ಯವಾದ ಅಂಗ. ಇದು ನಿಜವಾಗಿ ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ಫಸ್ಟ್ ಬರುವಂತ ವಿಚಾರ. ಏಕೆಂದರೆ ಮುಂದೆ ಹೋಗ್ತಾ ಇರುವಂಥದ್ದು, ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ತೆಗಳುತ್ತಾರೆ. ಆದ ಕಾರಣ ಎಷ್ಟೇ ಅವರು ಮಾಡಿದರೂ ಕೂಡ ಅವರು ಯಶಸ್ವಿಗಳಾಗುವುದಿಲ್ಲ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣನನ್ನು ಅಪಹಾಸ್ಯ ಮಾಡುವವರು ರಾಕ್ಷಸ ಸ್ವಭಾವದವರು ಅಥವಾ ನಾಸ್ತಿಕರು ಎಂದು ತಿಳಿದುಕೊಳ್ಳಬೇಕು. ತುಂಬಾ ಸ್ಟ್ರಾಂಗ್ ಸೆಂಟೆನ್ಸ್. ಇತರ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣನನ್ನು ಅಪಹಾಸ್ಯ ಮಾಡುವವರು, ಕೃಷ್ಣನನ್ನ ತಮಾಷೆ ಮಾಡುವವರು ರಾಕ್ಷಸ ಸ್ವಭಾವದವರು ಅಥವಾ ನಾಸ್ತಿಕರು ಎಂದು ತಿಳಿದುಕೊಳ್ಳಬೇಕು. ಅದ ಕಾರಣ ನಾವು ಯಾವತ್ತೂ ಕೂಡ ಇದನ್ನ ಮಾಡಲೇಬಾರ್ದು. ಏನೇ ಆದ್ರೂ ಹೇಗೆ ಆಗ್ಲಿ ಮಾಡಲೇಬಾರ್ದು. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ವರ್ಣಿಸಿರುವಂತೆ ಈ ರಾಕ್ಷಸಿ ದುಷ್ಕರ್ಮಿಗಳು ಎಂದಿಗೂ ಕೃಷ್ಣನಿಗೆ
ಶರಣಾಗತರಾಗುವುದಿಲ್ಲ. ಯಾವ್ದು ಶ್ಲೋಕ? ಯಾರಾದ್ರೂ ನೆನಪಿನಲ್ಲಿ ಇಟ್ಟಿದ್ದೀರಾ? ಅದರಲ್ಲಿ ಕೂಡ ಮೂಢ ಅಂತ ಬರ್ತದೆ, ದುಷ್ಕೃತಿನ ಅಂತ ಬರ್ತದೆ. ಹೇಳಿ. ಮೂಢರು, ನರಾಧಮರು, ಅಪಹೃತ ಜ್ಞಾನರು, ರಾಕ್ಷಸ ಸ್ವಭಾವದವರು. ಏನ್ ಮಾಡುದಿಲ್ಲ ಅವರು? ಆ ಭಕ್ತಿಯನ್ನು ಇದ್ ಮಾಡಲ್ಲ, ಭಗವಂತನಿಗೆ ಶರಣಾಗುವುದಿಲ್ಲ, ಶರಣಾಗುದಿಲ್ಲ, ನಂಬೋದಿಲ್ಲ. ನಂಬುದು ಇಲ್ಲ, ಶರಣಾಗುವುದಿಲ್ಲ, ಏನಿಲ್ಲ. ಅವರು ಅದರ ಬಗ್ಗೆ ಏನ್ ಮಾಡ್ತಾರೆ? ಕೆಟ್ಟದಾಗಿ ಮಾತಾಡ್ತಾರೆ, ಕೃಷ್ಣನ ಬಗ್ಗೆ ಅಪಹಾಸ್ಯ ಮಾಡ್ತಾರೆ. ಅವರು ನಮೇ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾಪಹೃತ ಜ್ಞಾನ ಆಸುರೀಂ ಭಾವಮಾಶ್ರಿತ. ಅವರು ಪರಿಪೂರ್ಣ ಸತ್ಯವನ್ನು ಮುಟ್ಟಲು ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುತ್ತಾರೆ. ಇದರಿಂದ ಸಾಮಾನ್ಯ ಜೀವಿಯು ಕೃಷ್ಣನು ಒಂದೇ ಎನ್ನುವ ಮಿಥ್ಯೆಯ ನಿರ್ಣಯಕ್ಕೆ ಬರುತ್ತಾರೆ. ಇದರಿಂದ ಸಾಮಾನ್ಯ ಜೀವಿಯು ಅಂದ್ರೆ ಜೀವರಾಶಿ ಮತ್ತು ಭಗವಂತ ಒಂದೇ ಎನ್ನುವ ಮಿಥ್ಯೆಯ ನಿರ್ಣಯಕ್ಕೆ ಬರುತ್ತಾರೆ. ಏಕೋ ಬಹೂನಾಂ ವಿದಧಾತಿ ಕಾಮಾನ್ ಅಂತ ಹೇಳೋ ಶ್ಲೋಕವನ್ನು ಕೂಡ ಅರ್ಥ ಮಾಡ್ಲಿಕ್ಕೆ ರೆಡಿ ಇಲ್ಲ ಅವರು. ಯಾಕಂದ್ರೆ ಅವರು ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ಶಾಸ್ತ್ರದವನ್ನ ಓದುದಿಲ್ಲ, ಕಮೆಂಟ್ ಮಾಡ್ತಾರೆ ಕೃಷ್ಣನ ಬಗ್ಗೆ. ನಮ್ಗೆ ಎಷ್ಟೋ ಜನ ಗೊತ್ತು ಆತರ ಮಾಡುವವರು, ಹೆಸರು ಹೇಳೋ ಅಗತ್ಯ ಇಲ್ಲ. ಎಷ್ಟೋ ದೊಡ್ಡವರಾಗಿರ್ತಾರೆ, ಎಷ್ಟೋ ಫೇಮಸ್ ಆಗಿರ್ತಾರೆ, ಎಷ್ಟೋ ಒಳ್ಳೆ ವ್ಯಕ್ತಿಗಳ ಹಾಗೆ ತೋರಿಸ್ತಿರ್ತಾರೆ, ಏನೇನೋ ಕೃಷ್ಣನ ಬಗ್ಗೆ ಮಾತಾಡ್ತಾರೆ. ಯಾಕೆ? ಶಾಸ್ತ್ರ ಅಧ್ಯಯನ ಮಾಡಿಲ್ಲ, ಆಮೇಲೆ ನಿಜವಾದ ಪರಂಪರೆಯಲ್ಲಿ ಶ್ರವಣ ಮಾಡಲಿಲ್ಲ. ಶ್ರವಣ ಮಾಡಿದವರು, ಶಾಸ್ತ್ರ ಅಧ್ಯಯನ ಮಾಡಿದವರು ಹಾಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾತಾಡ್ತಿದ್ದಾರೆ. ಅವರೆಷ್ಟೋ ಸಮಾಜ ಕಲ್ಯಾಣ ವ್ಯವಸ್ಥೆಯಲ್ಲಿ ತೊಡಗಿರ್ತಾರೆ, ಎಷ್ಟೋ ಸಮಾಜ ಕಲ್ಯಾಣ ಒಳ್ಳೆ ವಿಚಾರ. ಆದರೆ ಅವರ ಒಳ್ಳೆ ವಿಚಾರ ಅಷ್ಟೇ, ಅವರ ಒಳ್ಳೆ ವಿಚಾರ ಎಷ್ಟು? ಭೌತಿಕವಾಗಿ ಅಷ್ಟೇ, ಆಧ್ಯಾತ್ಮಿಕವಾಗಿ ಏನೂ ಇಲ್ಲ. ನೋಡ್ಲಿಕ್ಕೆ ಆಧ್ಯಾತ್ಮಿಕ ವ್ಯಕ್ತಿ ಹಾಗೆ ತೋರಿಸಿರ್ತಾರೆ, ಆದರೆ ಆಧ್ಯಾತ್ಮಿಕತೆ ಏನಿಲ್ಲ. ಅವರ ಇಂದ್ರಿಯ ತೃಪ್ತಿಯ ಬಯಕೆ ಅಲ್ಲಿ ಕಾಣುತ್ತದೆ. ಅದ ಕಾರಣ ಶ್ರೀಲ ಪ್ರಭುಪಾದರು ಆಚಾರ್ಯರು ಕೊಟ್ಟಂತ ಅತ್ಯುತ್ತಮವಾದ ಉನ್ನತ ಶ್ರೇಣಿಯ ಈ ಜ್ಞಾನ ಸಿಗುವುದು ಅಷ್ಟು ಸುಲಭ ಅಲ್ಲ. ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮನ್ನ ಏನು ಚೂಸ್ ಮಾಡಿದ್ದಾರೆ ಭಗವಂತ, ಚೂಸ್ ಮಾಡಿದ್ದಾರೆ ಆಚಾರ್ಯರು. ನಮಗೆ ಸ್ವಲ್ಪ ಆದ್ರೂ ಅರ್ಥ ಆಗ್ತಿದೆ ಅಂದ್ರೆ ನಮ್ಮ ಭಾಗ್ಯ ಇದೆ. ಅದಕ್ಕೇನು ದೊಡ್ಡ ಯೋಗಿ ಆಗ್ಬೇಕು ಅಂತೇನಿಲ್ಲ, ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತೇನಿಲ್ಲ. ಕೃಷ್ಣನನ್ನ ಯಾರು ಅವಹೇಳನೆ ಮಾಡ್ತಾರೆ ಅವರು ಖಂಡಿತವಾಗಿ ಎಲ್ಲಿ ಹೋಗ್ತಾರೆ? ಅಧಪತನಕ್ಕೆ ಹೋಗ್ತಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕಂದ್ರೆ ಶಾಸ್ತ್ರವನ್ನೇ ಅರ್ಥ ಮಾಡದವರು ಎಲ್ಲ ಆಚಾರ್ಯರು ಕೃಷ್ಣ ನಾರಾಯಣನನ್ನ ಪರಮೋತ್ತಮ ಪರಮ ಪುರುಷ ಅಂತ ಹೇಳಿ ಒಪ್ಪಿದ್ದಾರೆ. ನಾರಾಯಣ ಪರಮ ಅವ್ಯಕ್ತ, ಕೃಷ್ಣ ಒಂದೇ ಜಗದ್ಗುರು. ಈ ರೀತಿಯಲ್ಲಿ ಎಷ್ಟೆಷ್ಟೋ ವಿಚಾರಗಳಲ್ಲಿ ನಮಗೆ ಅರ್ಥ ಆಗ್ತದೆ ಕೃಷ್ಣ ಟಾಪ್ ಮೋಸ್ಟ್ ಅಂತ ಹೇಳಿ. ಆದ್ರೆ ಅದನ್ನ ಆಕ್ಸೆಪ್ಟ್ ಮಾಡದೆ ಯಾರು ಮುಂದೆ ಹೋಗ್ತಿದ್ದಾರೆ ಅಂದ್ರೆ ಅವರು ಶಾಸ್ತ್ರವನ್ನ ರೆಡಿ ಇಲ್ಲ, ಅವರನ್ನು ಓದ್ಲಿಕ್ಕೂ ರೆಡಿ ಇಲ್ಲ, ಕೇಳಲಿಕ್ಕೂ ರೆಡಿ ಇಲ್ಲ, ನಂಗೆ ಬೇಡ ಅಂತ ಹೇಳ್ತಾರೆ. ನಮ್ಗೆಲ್ರಿಗೂ ಗೊತ್ತು, ನಮ್ಮೆಲ್ಲರ ನಡುವೆ ಈ ರೀತಿಯ ವ್ಯಕ್ತಿತ್ವಗಳು ಎಷ್ಟೋ ಇದ್ದಾವೆ. ಆದ್ರೆ ಅದರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಿ ಏನು ಮೊನ್ನೆ ಹೇಳಿದ ಹಾಗೆ ಹೇಗೆ ಅವರನ್ನ ಬದಲಾವಣೆ ಮಾಡುದು ಅಂತ ಹೇಳಿದ್ರೆ, ಫಸ್ಟ್ ಏನ್ ಮಾಡಬೇಕು? ನಮ್ಮ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡುದು? ಯಾರಿಗಾದ್ರೂ ಗೊತ್ತಾ? ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡುದು? ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡುದು? ಜಪದಲ್ಲಿ ಪ್ರಭು. ಜಪ ಮಾಡಿ ಜಪ ಮಾಡಿದ್ರೆ ಕರೆಕ್ಟ್. ಸರಿ. ಹೇಗೆ ಕಂಟ್ರೋಲ್ ಮಾಡುದು? ಮನಸ್ಸಂದ್ರೆ ನಾವು ನೀವು ಹೇಳಿದ್ದು ಕರೆಕ್ಟ್ ಮಾತಾಜಿ. ಭಗವಂತನಿಗೆ ಶರಣಾಗುದು, ಭಗವಂತ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು, ಕರೆಕ್ಟ್, ಅದು ಕರೆಕ್ಟ್. ಬಟ್ ಕಾಮನ್ ಮ್ಯಾನ್, ಸಾಮಾನ್ಯ ವ್ಯಕ್ತಿ ಹೇಗೆ ಮನಸ್ಸನ್ನ ಕಂಟ್ರೋಲ್ ಮಾಡೋದು? ಒಳ್ಳೆ ಜನರೊಟ್ಟಿಗೆ ಸಂಘ ಮಾಡಿದ್ರು, ಸಾಧು ಸಂಘ, ಅದು ಪ್ರವಚನ ಅದೆಲ್ಲ ಕೇಳಿ, ಶ್ರವಣಂ ಕೀರ್ತನಂ ಅದು ಮಾಡಿದ್ರೆ ಸ್ವಲ್ಪ ಕರೆಕ್ಟ್. ಅದು ಹೇಗೆ ಆಗ್ತಾ ಇದೆ? ಜ್ಞಾನದಿಂದ ನಾಲೆಜ್, ಕೃಷ್ಣನ. ಎಷ್ಟೋ ಜ್ಞಾನ ಇರೋರು ತಪ್ಪು ಕೆಲಸ ಮಾಡ್ತಾನೆ ಇರ್ತಾರಲ್ಲ. ಶ್ರದ್ಧೆ, ಪ್ರಭುಪಾದರು ಹೇಳ್ತಾರೆ ಅದಕ್ಕೆ ಪ್ರಶ್ನೆ, ಇಗ್ನೋರ್ ದ ಮೈಂಡ್. ಏನ್ ಮಾಡ್ಬೇಕು? ಅದನ್ನ ಬಿಡ್ಬೇಕು, ಇಗ್ನೋರ್ ಮಾಡ್ಬೇಕು, ಕೇಳದಾಗೆ ಇರ್ಬೇಕಾ ಅಂತಲ್ಲ. ಮನಸ್ಸು 100 ಹೇಳ್ತದೆ, ಅದನ್ನ ಆಕ್ಸೆಪ್ಟ್ ಮಾಡದೆ ರಿಜೆಕ್ಟ್ ಮಾಡ್ಬೇಕಂತ. ಮನಸ್ಸೇನ್ ಹೇಳ್ತದೆ? 100 ಹೇಳ್ತದೆ,
ಆಕ್ಸೆಪ್ಟ್ ಮಾಡದೆ ರಿಜೆಕ್ಟ್ ಮಾಡಬೇಕು. ಅದು ಭಕ್ತರ ನಡುವೆ ಆಗ್ತದೆ. ಈಗ ಉದಾಹರಣೆಗೆ ಜಪ ಮಾಡುವಾಗ ಭಕ್ತರ ಸಂಘದಲ್ಲಿ ಆಗ್ತದೆ. ಉದಾಹರಣೆಗೆ ನಾವೆಲ್ಲ ಜೊತೆಯಲ್ಲಿ ಕೂತು ಜಪ ಮಾಡ್ತಿದ್ದೇವೆ ಅಂತ ಇಟ್ಕೊಳ್ಳುವ. ತುಳಸಿ ಮಹಾರಾಣಿ ಮಧ್ಯೆ ಇದ್ದಾರೆ, ನಾವೆಲ್ಲ ಜೊತೆಯಲ್ಲಿ ಕೂತು ಜಪ ಮಾಡ್ತಾ ಇರ್ತೇವೆ. ಜಪ ಮಾಡ್ತಾ ಇರುವಾಗ ನಾವು ಅಂಥ ಒಂದು ಸಂದರ್ಭದಲ್ಲಿ ನಾವು ಮನಸ್ಸು ಅಲ್ಲಿ ಇಲ್ಲಿ ಹೋದ್ರೂ ಕೂಡ ಇನ್ನೊಬ್ಬರು ಮಾಡುವಂತ ಜಪವನ್ನ ಕೇಳ್ತೇವೆ, ಇನ್ನೊಬ್ಬರು ನೇರ ಕೂತದ್ದು ಕಾಣುತ್ತದೆ. ತುಳಸಿ ಮಹಾರಾಣಿ ಹತ್ತಿರ ಇರ್ತದೆ, 108 ವಿಚಾರ ನಮಗೆ ಅಲಾರಾಮ್ ಮಾಡ್ತಾ ಇರ್ತದೆ, ಜಪ ಮಾಡು ಚೆನ್ನಾಗಿ, ಜಪ ಮಾಡು ಚೆನ್ನಾಗಿ ಅಂತ ಹೇಳಿ. ನಾವೇ ಮನೆಯಲ್ಲಿ ಮಾಡಿದ್ರೆ ಏನಾಗ್ತದೆ? ಆಗುದಿಲ್ಲ ಅಷ್ಟು ಸುಲಭ. ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತದೆ, ಏನೋ ಮಾಡುವ ಅಂತ ಕಾಣ್ತದೆ. ಆದ್ರೆ ನಿಧಾನವಾಗಿ ಮನೆಯಲ್ಲಿ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಏನ್ ಮಾಡ್ಬೇಕಾಗ ಮನಸ್ಸನ್ನ ಇಗ್ನೋರ್ ಮಾಡ್ಲಿಕ್ಕೆ ಕಲಿಬೇಕು. ಡೋಂಟ್ ಮೈಂಡ್ ದ ಮೈಂಡ್ ಅಂತ ಹೇಳಿ ಮನಸ್ಸನ್ನು ಇಗ್ನೋರ್ ಮಾಡ್ಲಿಕ್ಕೆ ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಮಂತ್ರದಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಹರೇ ಕೃಷ್ಣ ಅಂತ ಹೇಳೋ ಒಂದು ಮನಸ್ಸಾದ ಒಂದು ನಮ್ಮ ಮಂತ್ರ ಆದ ಮೇಲೆ ನೆಕ್ಸ್ಟ್ ಮಂತ್ರಕ್ಕಾಗುವಾಗ ಮನಸ್ಸು ಎಲ್ಲಿಯೋ ಹೋಗಿರ್ತದೆ. ಕಾರಣ ಏನೇ ಇರಲಿ, ಇಂದ್ರಿಯ ತೃಪ್ತಿ ಹೇಳುವ ಏನೇ ಇರಲಿ, ಅದು ಎಷ್ಟೋ ಜನ್ಮ ಜನ್ಮಾಂತರದಿಂದ ಆಗಿದೆ ಇಂದ್ರಿಯ ತೃಪ್ತಿಯ ಬಯಕೆ. ಅದನ್ನು ಒಂದೇ ದಿವಸ ನಿಲ್ಲಿಸ್ಲಿಕ್ಕೆ ಸಾಧ್ಯವಾ? ಅದಕ್ಕೆ ಪ್ರೊಸೆಸ್ ಏನು ಅಂತ ಹೇಳಿದ್ರೆ ಇಗ್ನೋರ್ ಮಾಡೋದಂತೂ ಪ್ರೊಸೆಸ್. ಯಾಕಂದ್ರೆ ತುಂಬಾ ಈ ಮನಸ್ಸಿನಲ್ಲಿ ಬರುವ ಯೋಚನಾ ಲಹರಿ ಅಂತ ಹೇಳಿದ್ರೆ ಅಷ್ಟು ಫೋರ್ಸ್ಫುಲ್ ಇರ್ತದೆ. ಅದಕ್ಕೆ ಖಡ್ಗದಿಂದ ಜಾಸ್ತಿ ಶಕ್ತಿ ಇರುವಂತದ್ದು. ಖಡ್ಗ ಒಬ್ಬನ ಕುತ್ತಿಗೆಯನ್ನ ಕೊಲ್ಬಹುದು, ಅಂದ್ರೆ ಕುತ್ತಿಗೆಯನ್ನು ಕಟ್ ಮಾಡ್ಬೋದು, ಏನೋ ಕಟ್ ಮಾಡ್ಬೋದು. ಈ ಮನಸ್ಸು ಅಂತ ಹೇಳೋದು ನಮ್ಮ ಭಕ್ತಿಯನ್ನೇ ಕಟ್ ಮಾಡ್ಲಿಕ್ಕೆ ಸ್ಟ್ರಾಂಗ್ ಇರುವಂತದ್ದು. ಅದು ಯಾಕೆಂದ್ರೆ ಮನಸ್ಸು ಅಂತ ಹೇಳುವಂಥದ್ದು ಈ ತ್ರಿಗುಣಗಳ ದಾಸ ಅಥವಾ ದಾಸಿ, ಏನ್ ಬೇಕಾದ್ರೂ ತಗೊಳ್ಬಹುದು. ತ್ರಿಗುಣಗಳ ದಾಸಿ. ಅದನ್ನ ನಾವು ಇಗ್ನೋರ್ ಮಾಡ್ಲಿಲ್ಲ ಅಂದ್ರೆ ನಾವು ಅದರ ಕಡೆಯೇ ಹೋಗ್ತಾ ಇರ್ತೇವೆ. ಇಲ್ಲಿ ಹೇಳಿದಂತ ಎಲ್ಲ ವ್ಯಕ್ತಿಗಳು ಆ ಮನಸ್ಸಿನ ದಾಸರಾದ ಕಾರಣ ಅವರಿಗೆ ಕೃಷ್ಣನನ್ನ ತೆಗಳ್ಲಿಕ್ಕೆ ಅವರು ಸ್ವಲ್ಪ ಆ ಕಡೆ ಈ ಕಡೆ ನೋಡುವುದಿಲ್ಲ ಅವರು. ಯಾಕಂದ್ರೆ ಕೃಷ್ಣನಿಗೆ ಕೊಡ್ಲಿಲ್ಲ ಮನಸ್ಸನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಮನಸ್ಸನ್ನ ಅವರ ಇಂದ್ರಿಯ ತೃಪ್ತಿಗೆ ಇಲ್ಲ ಅಂತ ಹೇಳಿದ್ರೆ ಏನೋ ಆಸೆ ಆಕಾಂಕ್ಷೆಗಳಿಗೆ ಮನಸ್ಸನ್ನ ಕೊಟ್ಟಿದ್ದಾರೆ. ಇದೇ ಈ ಶ್ಲೋಕದಲ್ಲಿ ಹೇಳಿರುವಂತ ವಿಷಯ. ಆಸೆ ಆಕಾಂಕ್ಷದಿಂದ ಮಾಡುವಂತಹ ಕರ್ಮ, ಆಮೇಲೆ ನಾನೇ ದೊಡ್ಡವ ಅಂತ ತೋರಿಸಿಕೊಳ್ಳುವಂತ ಜ್ಞಾನ, ನನಗೇ ಎಲ್ಲ ತಿಳಿದಿದೆ ಅಂತ ತೋರಿಸಿಕೊಳ್ಳುವಂತ ಜ್ಞಾನ, ಇದು ಭಕ್ತರಿಗೆ ಆಗುವಂತ ವಿಚಾರ ಅಲ್ಲ. ಭಕ್ತ ಹೇಗಿರ್ತಾನೆ? ನನಗೇನು ಗೊತ್ತಿಲ್ಲ, ನಾನು ಹೇಳಿದ್ದು ಎಷ್ಟು ಓದಿದ್ದೇನೆ, ಎಷ್ಟು ನನಗೆ ನೆನಪಿದೆ ಅಷ್ಟನ್ನು ಹೇಳ್ತಿದ್ದೇನೆ. ಶ್ರೀಮದ್ ಭಾಗವತದಲ್ಲಿ ಯಾರು ಸೂತ ಗೋಸ್ವಾಮಿಗಳು ಹೇಳ್ತಾರೆ. ಏನು ಹೇಳ್ತಾರೆ? ನಾನು ಎಷ್ಟು ಶುಕದೇವ ಗೋಸ್ವಾಮಿಗಳನ್ನ ಕೇಳಿದ್ದೇನೆ, ಎಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಷ್ಟನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ? ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಏನ್ ಹೇಳ್ತಿದ್ದಾರೆ? ಯಾರು ಹೇಳ್ತಿಲ್ಲ. ನಾನು ಎಷ್ಟು ಕೇಳಿದ್ದೇನೆ, ಅದನ್ನೆಷ್ಟು ನಾನು ಮನಸ್ಸಲ್ಲಿ ಇಡ್ಲಿಕ್ಕೆ ಆಗಿದೆ ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಅದರ ಅರ್ಥ ಏನು? ಅಷ್ಟು ಸರೆಂಡರ್ಡ್ ಭಾವ ಇದ್ರೆ ಮಾತ್ರ ಅದು ಹೇಳಲಿಕ್ಕೆ ಸಾಧ್ಯ. ಅಷ್ಟು ಸರೆಂಡರ್. ಯಥಾಧೀತ ಯಥಾಮತಿ, ಇದೇ ಶ್ಲೋಕದಲ್ಲಿ ಇದೆ. ಯಥಾಧೀತ ಯಥಾಮತಿ, ಯಥಾ ಅಧೀತ ಅಂದ್ರೆ ಎಷ್ಟು ನನಗೆ ಕೂತ್ಕೊಂಡು ಅಬ್ಸಾರ್ಬ್ ಮಾಡ್ಲಿಕ್ಕೆ ಸಾಧ್ಯ, ಎಷ್ಟು ನಾನು ಅವರಿಂದ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಮನನ ಮತ್ತು ಸ್ಮರಣೆ ಪ್ರಭುಜಿ. ಹಾಗೂ ಇಟ್ಕೋಬಹುದು. ಮನನ ಸ್ಮರಣೆ ಅಲ್ಲ ಮತ್ತೆ ಇಲ್ಲಿ ಏನಂದ್ರೆ, ನಾನೀಗ ಯಾರ ಹತ್ರವೋ ಯಾರೋ ಒಬ್ರು ಆಚಾರ್ಯಲ್ಲಿ ಕೇಳಿಸ್ತಾ ಇದ್ದೇನೆ, ನನಗೆ ಎಷ್ಟು ಕೇಳಿಸಿಕೊಳ್ಳಿಕ್ಕೆ ಸಾಧ್ಯ, ಜ್ಞಾನವನ್ನ ಕೇಳಿಸಿಕೊಳ್ಳಿಕ್ಕೆ ಸಾಧ್ಯ, ಭಕ್ತಿಯ ಬಗ್ಗೆ ಜ್ಞಾನವನ್ನ ಕೇಳಿಸಿಕೊಳ್ಳಿಕ್ಕೆ ಸಾಧ್ಯ, ಆಮೇಲೆ ಎಷ್ಟು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ, ಅಷ್ಟನ್ನೇ ತಾನೇ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ. ಅದು ಎಲ್ಲಿಂದ ಬಂದದ್ದು ಜ್ಞಾನ? ನಂದ ಅಲ್ಲ, ಅದು ಯಾವುದೋ ಒಬ್ಬ ಆಚಾರ್ಯ ಕೊಟ್ಟದ್ದು. ಅದರಲ್ಲಿ ಏನು ಈಗೋ? ಆ ಜ್ಞಾನದಲ್ಲಿ ಏನು ಈಗೋ? ಆ ಜ್ಞಾನದಲ್ಲಿ ನಮ್ಮ ಭಾಗ್ಯದಲ್ಲಿ ಅದು ಸಿಕ್ಕಿದೆ ವಿನಃ ನಮ್ಗೆ ಏನು ಈಗ ಬರಬಾರ್ದು. ಅದರಲ್ಲಿ ನಂಗೆ ಆ ಶ್ಲೋಕ ಗೊತ್ತು, ಆ ಸ್ಟೋರಿ ಗೊತ್ತು, ಭಗವಂತನ ಬಗ್ಗೆ ಗೊತ್ತು, ಏನು ಗೊತ್ತು? ಭಗವಂತನ ಬಗ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಗೊತ್ತು ಅಂತ ಹೇಳಿದ್ರೆ ಎಷ್ಟು ನಮಗೆ ಸಿಕ್ಕಿದೆ ಅಷ್ಟು ಗೊತ್ತು. ಸಿಕ್ಕಿದ್ದೆ ಹೇಗೆ? ನನ್ನಿಂದ ಸಿಕ್ಕಿದ್ದ, ಯಾರೋ ಕೊಟ್ಟದ್ದು ನಮಗೆ, ಅವರ ಕರುಣೆಯಿಂದ ನನಗೆ ಸಿಕ್ಕಿದೆ. ಆದ ಕಾರಣ ಅಂತಹ ವ್ಯಕ್ತಿಗಳಿಗೆ, ಭಕ್ತರಿಗೆ ಯಾವತ್ತೂ ಇಂತಹ ಜ್ಞಾನದ ಬಗ್ಗೆ ಮೋಹ ಇರುವುದಿಲ್ಲ. ಭಗವಂತನ ಭಕ್ತರಿಗೆ ಯಾವತ್ತೂ ಭಗವಂತನ ಸೇವೆಯ ಬಗ್ಗೆ ಮೋಹ ಇರ್ತದೆ. ಸೇವೆ ಹೇಗೆ ಸಿಗ್ತದೆ? ಆದ ಕಾರಣ ಅವರಿಗೆ ಜ್ಞಾನ ಕೂಡ ಸೇವೆಯೇ. ಈಗ ನಾವೆಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಯಾಕೆ?
ಭಗವಂತನ ಸೇವೆಯಲ್ಲಿ ಇನ್ನೂ ಹುಮ್ಮಸ್ಸು ಬರಲಿ ಅಂತ, ಭಗವಂತನ ಬಗ್ಗೆ ತಿಳಿದಷ್ಟು ಭಗವಂತನನ್ನು ಇನ್ನೂ ಸೇವೆ ಮಾಡಬೇಕು ಅಂತ ಹೇಳುವ ಆಸೆ ಬರ್ತದೆ. ಅದ ಉದ್ದೇಶಕ್ಕೋಸ್ಕರ ಕೃಷ್ಣನೊಡನೆ ಒಂದಾಗುವ ಈ ಪ್ರಯತ್ನವು ಭ್ರಾಂತಿಯ ದೆಸೆಯಿಂದ ಈಡಾಗುತ್ತದೆ. ಕೃಷ್ಣನು ನಾನು ಒಂದೇ ಅಂತ ಹೇಳಿಕೊಂಡು ಕೃಷ್ಣನ ಜೊತೆ ಒಂದಾಗುವಂತಹ ವ್ಯಕ್ತಿತ್ವ ಯಾವತ್ತು ಭ್ರಾಂತಿಯಲ್ಲಿರುವಂತಹ ವ್ಯಕ್ತಿತ್ವ. ಅವ್ರು ಯಾವತ್ತು ನೆಮ್ಮದಿಯಿಂದ ಅಂತೂ ಇರುವುದಿಲ್ಲ. ನಮ್ಗೆಲ್ಲರಿಗೂ ಗೊತ್ತಿದ್ದಂತ ಶ್ಲೋಕ, ಅಂತ ಅಂದ್ರೆ ಜ್ಞಾನಿಗಳು ಒಂದಾಗುವಂತಹ ಮನಸ್ಥಿತಿ ಇರುವಂತಹವರು, ಪ್ರಭೆಯ ಜೊತೆ ಒಂದಾಗುವಂತಹವರಿಗೆ ಯಾವತ್ತು ಶಾಂತಿ ಇಲ್ಲ. ಮುಕ್ತಿ ಸಿದ್ಧಿಕಾಮಿ ಸಕಲಿ ಅಶಾಂತ. ಮುಕ್ತಿಕಾಮಿ ಏನು? ಯಾವತ್ತು ಅಶಾಂತಿ ಅವನಿಗೆ, ಶಾಂತಿ ಅಂತ ಹೇಳೋದೇ ಇಲ್ಲ. ಆದ್ರೆ ಕೃಷ್ಣ ಭಕ್ತ ಅವನು ನಿಷ್ಕಾಮ, ಅವನಿಗೋಸ್ಕರ ಅವನು ಏನು ಮಾಡುದಿಲ್ಲ, ಎಲ್ಲವೂ ಮಾಡ್ತಾನೆ ಕೃಷ್ಣನಿಗೋಸ್ಕರ. ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ, ಅವನಲ್ಲೇ ಶಾಂತಿಯಲ್ಲಿರ್ತಾನೆ, ಯಾವತ್ತು ಶಾಂತಿಯಲ್ಲಿರ್ತಾನೆ. ಆದ ಕಾರಣ ನಿಮ್ಮ ಜೊತೆ ಎಲ್ಲರೂ ಯಾರು ಕೂಡ ಶಾಂತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಎಲ್ಲಿಯೋ ತಪ್ಪುತ್ತಾ ಇದ್ದೇವೆ. ಭಕ್ತಿಯಲ್ಲಿ ಇನ್ನೂ ಬೇರೆ ಇರ್ಲಿಲ್ಲ, ಬೇರು ಇರ್ಲಿಲ್ಲ, ಅದರ ಜೊತೆ ಎಲ್ಲೋ ಬೇರೆ ಮನಸ್ಸು ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಕರ್ಮದ ಕಡೆ ಹೋಗ್ತಾ ಇದೆ, ಜ್ಞಾನದ ಕಡೆ ಹೋಗ್ತಾ ಇದೆ, ಯೋಗದ ಕಡೆ ಹೋಗ್ತಾ ಇದೆ. ಇದು ಮೂರು ಕೂಡ ಭಕ್ತಿಯನ್ನ ಸಪೋರ್ಟ್ ಮಾಡದಂತ ವಿಚಾರ. ಇದು ನೇರವಾಗಿ ಹೇಳುವಂತ ವಿಚಾರ. ಆದ ಕಾರಣ ಈ ಮೂರು ನಾವು ಹೇಗೆ ತಗೊಳ್ಬೇಕು? ಕರ್ಮವನ್ನ, ಜ್ಞಾನವನ್ನ, ಯೋಗವನ್ನ ಹೇಗೆ ತಗೊಳ್ಬೇಕು? ಈ ಶರೀರ ನಿರ್ವಹಣೆಗೆ ಎಷ್ಟು ಬೇಕು ಅಷ್ಟೇ. ಅದು ಶುದ್ಧ ಭಕ್ತರು ಮಾಡಬಾರ್ದು. ನಾವು ಶುದ್ಧ ಭಕ್ತರಲ್ಲ, ನಾವು ಶುದ್ಧ ಭಕ್ತರಾಗ್ಲಿಕ್ಕೆ ಪ್ರಯತ್ನ. ಆದ ಕಾರಣ ನಮಗೆ ಅದನ್ನ ಇಮಿಡಿಯೇಟ್ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಕೆಲಸ ಮಾಡದೇ ಇರ್ಲಿಕ್ಕೆ ಸಾಧ್ಯವಾ? ಇಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಕೆಲಸ ಇಲ್ಲ. ಶುದ್ಧ ಭಕ್ತರ ಕೆಲಸ ಏನು? ಮುಂದೆ ಬರ್ತದೆ ಶ್ಲೋಕದಲ್ಲಿ ಶುದ್ಧ ಭಕ್ತರ ಕೆಲಸ ಏನು ಅಂತ ಹೇಳಿ. ಅವರು 24 ಗಂಟೆ ಭಗವಂತನ ಸೇವೆ. ಅವರಿಗೆ ಏನು ಮಾಡುದಿಲ್ಲ, ಅವರ ಫ್ಯಾಮಿಲಿಗೂ ಏನು ಮಾಡುದಿಲ್ಲ, ಅವರು ಏನು ಎಕ್ಸ್ಪೆಕ್ಟು ಮಾಡುದಿಲ್ಲ ಫ್ಯಾಮಿಲಿಗೋಸ್ಕರ. ಕೃಷ್ಣ ಕೊಟ್ಟದನ್ನ ಸ್ವೀಕಾರ ಮಾಡಿ ಮುಂದೆ ಹೋಗ್ತಾರೆ. ನಾವು ಯಾರು ಅಂತಹ ಸ್ಥಿತಿಯಲ್ಲಿ ಇಲ್ಲ. ಆದ ಕಾರಣ ಕರ್ಮವೂ ಮಾಡ್ತಿದ್ದೇವೆ, ಜ್ಞಾನ ಕೂಡ ಮಾಡ್ತಿದ್ದೇವೆ. ನಮಗೆ ಗೊತ್ತಿಲ್ಲದೆ ಜ್ಞಾನ ಮಾಡ್ತಿದ್ದೇವೆ. ಅದು ಕೃಷ್ಣನ ಸೇವೆಗೆ ಉಪಯೋಗಿಸದಂತಹ ಜ್ಞಾನ ಆಗಿರ್ತದೆ. ಆಮೇಲೆ ಯೋಗ ಮಾಡ್ತಿರ್ತೇವೆ ನಾವು. ನಮಗೆ ಯೋಗ ಅಂದ್ರೆ ಆಸನ ಮಾತ್ರ ಅಲ್ಲ. ಯೋಗ ಅಂತ ಹೇಳಿದ್ರೆ ಏನು? ನಾನು ಕೂತ್ಕೊಂಡು ಜಪ ಮಾಡ್ತೇನೆ, ಫೋಕಸ್ ಮಾಡಿ ಜಪ ಮಾಡ್ತೇನೆ, ಆಗ ನನ್ನ ಮನಸ್ಸು ನಿರ್ಮಲ ಆಗ್ತದೆ, ಶಾಂತಿ ಸಿಗ್ತದೆ. ಇದರ ಉದ್ದೇಶ ಏನು? ಯೋಗದ ಮನಸ್ಥಿತಿ, ಅದು ಭಕ್ತಿಯ ಮನಸ್ಥಿತಿ ಅಲ್ಲ. ನಾನು ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತೇನೆ, ಫೋಕಸ್ ಮಾಡ್ತೇನೆ, ಇದು ಯಾವ ಮನಸ್ಥಿತಿ? ಯೋಗದ ಮನಸ್ಥಿತಿ. ಭಕ್ತಿಯಲ್ಲಿ ಕೂಡ ನಮಗೆ ಗೊತ್ತಿಲ್ಲದೆ ಯೋಗ ಮಿಶ್ರ ಭಕ್ತಿ ಮಾಡ್ತೇವೆ. ಆಸನ ಮಾಡಿದ್ರೆ ಮಾತ್ರ ಯೋಗ ಅಲ್ಲ. ಆದ ಕಾರಣ ಯಾರು ಆಸನ ಮಾಡ್ತಾರೆ ಆರೋಗ್ಯಕ್ಕೋಸ್ಕರ ಏನು ತಪ್ಪಿಲ್ಲ. ಆದ್ರೆ ಯಾರು ಭಕ್ತಿಯನ್ನ ಯೋಗವಾಗಿ ತಗೊಳ್ತಾರೆ ತಪ್ಪು. ಭಕ್ತಿಯನ್ನ ಯೋಗ ಅಂತ ತಗೊಳ್ತಾರೆ ತಪ್ಪು. ಯೋಗ ಅಂತ ಹೇಳಿದ್ರೆ ಏನಿಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ತಾ ಇರುವಂಥದ್ದು, ಹಠಯೋಗದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಆರೋಗ್ಯ ರಕ್ಷಣೆಗೆ ಹಠಯೋಗ ಅಷ್ಟಾಂಗ ಯೋಗ ಮಾಡಿದ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ಶರೀರ ನಿರ್ವಹಣೆ ಆಕ್ಸೆಪ್ಟೆಡ್. ಯಾಕಂದ್ರೆ ನೀವೆಲ್ಲ ಏನೇನೋ ತಿಂತಾ ಇರ್ತೇವೆ, ಏನೇನೋ ಮಾಡ್ತಿರ್ತೇವೆ. ಆರೋಗ್ಯ ರಕ್ಷಣೆಗೆ ಇದು ಮೂರನ್ನು ಮಾಡಬಹುದು. ಯಾವುದನ್ನ? ಕರ್ಮವನ್ನ ಮಾಡಬಹುದು, ಜ್ಞಾನವನ್ನ ಮಾಡಬಹುದು. ಜ್ಞಾನ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಪೊಲಿಟಿಕ್ಸ್ ಕಲಿಬೇಕಾಗ್ತದೆ, ಪೊಲಿಟಿಕಲ್ ಸೈನ್ಸ್ ಕಲಿಬಹುದು, ಅದು ವರ್ಣಾಶ್ರಮದಲ್ಲಿ ಬರುವಂತಹ ಜ್ಞಾನ. ಆಮೇಲೆ ಆಯುರ್ವೇದ ಕಲಿಬಹುದು, ಆಮೇಲೆ ಏನೇನೋ ಕಲಿಬಹುದು, ಏನು ತಪ್ಪಿಲ್ಲ ಅದರಲ್ಲಿ. ಭರತನಾಟ್ಯ ಕಲಿಬಹುದು, ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಆದ್ರೆ ಅದು ಶುದ್ಧವಾದ ವಿಚಾರ ಅಲ್ಲ. ಶುದ್ಧವಾದ ವಿಚಾರ ಅಂತ ಹೇಳಿದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ ವಿಚಾರದಲ್ಲಿ ಸಂಪೂರ್ಣವಾಗಿ ತನ್ನ ದಿನವನ್ನ ಕಳೆಯುವಂಥದ್ದು. ಇದನ್ನು ಅವನು ಮಾಡುವುದು, ಇನ್ನೊಬ್ಬರಿಗೆ ಹೇಳುವುದು. ನಾವು ಅದನ್ನ ಎಷ್ಟು ದಿವಸ ಮಾಡ್ತಿದ್ದೇವೆ? ದಿವಸದಲ್ಲಿ ಅರ್ಧ ಗಂಟೆ, 1 ಗಂಟೆ, 3/4 ಗಂಟೆ, ಆಮೇಲೆ ಕೆಲವರು 6 ಗಂಟೆ, 7 ಗಂಟೆ, 5 ಗಂಟೆ, 24 ಗಂಟೆ ಮಾಡ್ತಿಲ್ಲಲ್ಲ. ಆ 5-6 ಗಂಟೆ ಹೊರತಾಗಿ ಬೇರೆ ಏನು ಮಾಡ್ತಿದ್ದೇವೆ? ಅದೆಲ್ಲ ಇದರಲ್ಲಿ ಬರ್ತಾ ಇದೆ. ಯಾವುದರಲ್ಲಿ? ಕರ್ಮ ಮಿಶ್ರಿತ, ಯೋಗ ಮಿಶ್ರಿತ, ಜ್ಞಾನ ಮಿಶ್ರಿತ. ಓಕೆ. ಆಧ್ಯಾತ್ಮಿಕ ಜ್ಞಾನದ ಇಂತಹ ನಾಸ್ತಿಕ ಮತ್ತು ರಾಕ್ಷಸಿ ಪಾಲನೆಯು ಯಾವಾಗಲೂ ನಿರರ್ಥಕ. ಇದೇ ಈ ಶ್ಲೋಕದ ಸೂಚನೆ. ಇಂತಹ ಜನರಿಗೆ ವೇದಾಂತ ಸೂತ್ರ ಮತ್ತು ಉಪನಿಷತ್ತುಗಳಂತಹ ವೈದಿಕ ಸಾಹಿತ್ಯದ ಜ್ಞಾನವು ಸದಾ ಗೊಂದಲವೇ. ಆದ ಕಾರಣ ನಾವು ಮಾಡುವಂತಹ
ಯಾವುದೇ ಸಾಧನೆ ಭಕ್ತಿಗೆ ತೊಡಕ ಆಗಿರದಂತಹ ಆಗಿರ್ಬೇಕು. ಯಾವುದೇ ಸಾಧನೆ ಅಂದ್ರೆ ಏನು? ಸಾಧನೆ ಅಲ್ಲ, ಯಾವುದೇ ಜೀವನದ ಶೈಲಿ, ಯಾವುದೇ ಜೀವನ ಶೈಲಿ, ಯೋಗ ಮಾಡುವುದಾಗ್ಲಿ, ಜ್ಞಾನ ಸಂಪಾದನೆ ಮಾಡುವುದಾಗ್ಲಿ, ಅಥವಾ ಉದಾಹರಣೆಗೆ ನನಗೆ ಆಯುರ್ವೇದ ಕಲಿಬೇಕು, ಅದು ಶಾಸ್ತ್ರದಲ್ಲಿ ಇದೆ, ಅದು ಕಲಿಬಹುದು, ಏನು ಸಂಶಯ ಇಲ್ಲ. ಆದ್ರೆ ಅದು ನೇರವಾಗಿ ಭಗವಂತನ ಸೇವೆ ಏನು ಆಗ್ತಾ ಇಲ್ಲ. ಎಷ್ಟೇ ಹೇಳಿದ್ರು ಕೂಡ ವೈದ್ಯ ನಾರಾಯಣ ಹರಿಹಿ ಅಂತ ಹೇಳಿದ್ದಾರೆ, ಬಟ್ ಸ್ಟಿಲ್. ಆಮೇಲೆ ಈ ರೀತಿಯಲ್ಲಿ ಅರ್ಥಶಾಸ್ತ್ರ ಕಲಿಯುವಂಥದ್ದು, ಅದು ಜ್ಞಾನದಲ್ಲಿ ಬಂತು. ಕರ್ಮ, ಯಾವುದೋ ಒಂದು ಕೆಲಸ, ಕೃಷಿ ಕಾರ್ಯ ಮಾಡುವಂಥದ್ದು, ಇದೆಲ್ಲ ಮಾಡಬೇಕಾಗ್ತದೆ ನಾವು ಜೀವನದಲ್ಲಿ. ಆದರೆ ಇದು ಯಾವುದು ಭಗವಂತನ ಕಡೆಗೆ ಸಹಾಯ ಮಾಡುವುದಿಲ್ಲ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ಅದು ನಿರರ್ಥಕ. ವರ್ಣಾಶ ಅದೇನು ಧರ್ಮ ಸ್ವನುಷ್ಠಿತ ಪುಂಸ ವಿಶ್ವಕ್ಷೇನ ಕಥಾಸುಯ ನ ಉತ್ಪಾದಯೇದಿ ಯದಿರತಿಂ ಶ್ರಮಯೇವ ಹಿ ಕೇವಲಂ. ಶ್ರೀಮದ್ ಭಾಗವತ ಹೇಳ್ತದೆ, ಯಾರು ತನ್ನ ಸ್ವಧರ್ಮ ಅಂದ್ರೆ ಶರೀರವನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಮಾಡುವಂತಹ ಕೆಲಸ ಕಾರ್ಯ, ಇಲ್ಲಿ ಅಷ್ಟೇ, ಅಂದ್ರೆ ವರ್ಣಾಶ್ರಮ ಧರ್ಮವನ್ನ ಹೇಳ್ತಾ ಇರುವಂಥದ್ದು. ಅಂದ್ರೆ ನನ್ನ ಶರೀರ ನಿರ್ವಹಣೆಗೆ, ನನ್ನ ಗುಣ ಕರ್ಮಕ್ಕೆ ಅನುಗುಣವಾಗಿ ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಮಾಡ್ತಾ ಭಗವಂತನ ಕಡೆಗೆ, ವಿಶ್ವಕ್ಸೇನನ ಕಡೆಗೆ ಭಕ್ತಿ ಬೆಳಿಲಿಲ್ಲ ಅಂತ ಹೇಳಿದ್ರೆ ಅಂತ ಕರ್ಮ ವ್ಯರ್ಥ ಅಂತ ಹೇಳ್ತಾ ಇದೆ ಭಗವದ್ಗೀತೆ. ಸುಮ್ಮನೆ ಹೋಗಿ ನಾನೇನೋ ಆಫೀಸಲ್ಲಿ ಕೆಲಸ ಮಾಡಿ ಬರ್ತೇನೆ, ಭಗವಂತನ ಕಡೆಗೆ ಏನು ಭಕ್ತಿ ಬೆಳೀತಾ ಇಲ್ಲ, ಏನು ಪ್ರಯೋಜನ ಅದು ಮಾಡಿ? ಬರೀ ಈ ಸಾಯುವಂತಹ ದೇಹವನ್ನ ನಿರ್ವಹಣೆ ಮಾಡ್ತಿದ್ದೇನೆ ಅಷ್ಟೇ. ಅದು ಮಿನಿಮಮ್ ಮಾಡಬೇಕು. ಇವೆಂಚುಲಿ ನಾವು ನಿಧಾನಕ್ಕೆ ಅದನ್ನ ಕಮ್ಮಿ ಮಾಡಬೇಕು ಅಂತ ಹೇಳುದು ಈ ಶಾಸ್ತ್ರದ ಉದ್ದೇಶ. ಇದೇ ಈ ಶ್ಲೋಕದ ಸೂಚನೆ. ಇಂತಹ ಜನರಿಗೆ ವೇದಾಂತ ಸೂತ್ರ ಮತ್ತು ಉಪನಿಷತ್ತುಗಳಂತಹ ವೈದಿಕ ಸಾಹಿತ್ಯದ ಜ್ಞಾನವು ಸದಾ ಗೊಂದಲವೇ. ಯಾಕೆಂತ ಹೇಳಿದ್ರೆ ಕ್ಲಾರಿಟಿ ಇಲ್ಲ. ಅಲ್ಲಿ ಅದು ಹೇಳಿದೆ, ಇಲ್ಲಿ ಇದು ಹೇಳಿದೆ, ಏನಪ್ಪ ಯಾವ್ದು ತಗೊಳ್ಳೋದು, ಹೇಗೆ ತಗೊಳ್ಳೋದು? ಯಾವುದೋ ಒಂದು ತಗೊಂಡು ಏನೋ ಒಂದು ಮಾಡುದು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಆದುದರಿಂದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುವುದು ದೊಡ್ಡ ಅಪರಾಧ. ಹೀಗೆ ಮಾಡುವವರಿಗೆ ನಿಶ್ಚಯವಾಗಿಯೂ ಭ್ರಾಂತಿ, ಹುಚ್ಚು. ಏಕೆಂದರೆ ಹೇಳ್ತಾರಲ್ಲ, ಹುಚ್ಚಿಡಿದಿದೆ ಇವನಿಗೆ ಅಂತ. ಆಕ್ಚುಲಿ ನಾವೆಲ್ಲ ಹುಚ್ಚಿಡಿದವರು. ನಾವು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಹೇಳ್ತಾ ಇಲ್ಲ, ಸಮಾಜಕ್ಕೆ ಹೇಳ್ತಾ ಇರುವಂಥದ್ದು. ನಾವೆಲ್ಲ ಏನ್ ಮಾಡಿದ್ರೆ ಹುಚ್ಚಿಡಿದಿತ್ತು ನಮಗೆ. ಯಾಕೆಂದ್ರೆ ಕೃಷ್ಣ ನನ್ನ ಸ್ವೀಕರಿಸ್ತಿಲ್ಲ, ಕೃಷ್ಣ ಜನ್ಮಾಷ್ಟಮಿ ಬಂದ್ರು ಏನು ತೊಂದರೆ ಇಲ್ಲ, ಏನ್ ಬಂದ್ರು ನಮಗೆ ಅದರ ಟೆನ್ಷನ್ನೇ ಇಲ್ಲ, ಏನಾದ್ರೂ ನಡ್ಕೊಳ್ಳಿ, ಅಲ್ಲಿ ನನ್ನ ಜೀವನ ನಂದು, ನನ್ನ ದುಡ್ಡು ನನಗೆ, ನನ್ನ ಮನೆ ನಂದು ಅಂತ ಹೇಳುವ ಭಾವನೆ ಹೆಚ್ಚಿನವರಲ್ಲಿ ನಮ್ಮಲ್ಲಿ ಮನೆ ಮಾತು ಅಲ್ವಾ? ಹೀಗೆ ಮಾಡುವವರಿಗೆ ನಿಶ್ಚಯವಾಗಿಯೂ ಭ್ರಾಂತಿ. ಏಕೆಂದರೆ ಅವರು ಕೃಷ್ಣನ ನಿತ್ಯ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರರು. ನಿತ್ಯ ರೂಪ ಅಂದ್ರೆ ಏನು? ಶಾಶ್ವತ ರೂಪ. ಅದರ ಬಗ್ಗೆ ನಿನ್ನೆ ಹಿಂದಿನ ಕ್ಲಾಸಲ್ಲಿ ನಮಗೆ ಅರ್ಥ ಆಗಿದೆ, ಏನು ಭಗವಂತ ಶಾಶ್ವತ ರೂಪ ಅಂದ್ರೆ ಏನು ಅಂತ ಹೇಳಿ. ಬೃಹದ್ ವಿಷ್ಣು ಸ್ಮೃತಿಯು ಸ್ಪಷ್ಟವಾಗಿ ಹೀಗೆ ಹೇಳಿದೆ, ಯೋ ವೇತ್ತಿ ಭೌತಿಕಂ ದೇಹಂ ಕೃಷ್ಣಸ್ಯ ಪರಮಾತ್ಮನಃ. ಯೋ ವೇತ್ತಿ, ಯಾರು ತಿಳ್ಕೊಂಡಿದ್ದಾರೆ, ಭೌತಿಕಂ ದೇಹಂ ಕೃಷ್ಣಸ್ಯ ಪರಮಾತ್ಮನಃ, ಯಾರು ಕೃಷ್ಣನ ದೇಹವು ಐಹಿಕವಾದದ್ದು ಎಂದು ಭಾವಿಸುವವನನ್ನು, ಯಾರು ಆ ಜ್ಞಾನವನ್ನ ಆ ರೀತಿಯಲ್ಲಿ ತಗೊಂಡಿದ್ದಾನೋ ಏನ್ ಮಾಡ್ತಾರೆ? ಸರ್ವಸ್ಮಾತ್ ಬಹಿಷ್ಕಾರ್ಯ ಶ್ರೌತಸ್ಮಾರ್ಥ ವಿಧಾನತಃ. ಶ್ರುತಿ ಮತ್ತು ಸ್ಮೃತಿಗಳು ಎಲ್ಲ ವಿಧಿಗಳಿಂದ, ಚಟುವಟಿಕೆಗಳಿಂದ ಬಹಿಷ್ಕರಿಸಬೇಕು. ಮುಖಂ ತಸ್ಯಾವಲೋಕ್ಯಾಪಿ ಸಚೇಲಂ ಸ್ನಾನಮಾಚರೇತ್. ಏನು ಹೇಳಿದೆ ಇಲ್ಲಿ? ಅದ್ಭುತವಾಗಿ ಹೇಳಿದೆ ನೋಡಿ. ಕೃಷ್ಣನ ದೇಹವು ಐಹಿಕವಾದದ್ದು ಎಂದು ಭಾವಿಸುವವನನ್ನು ಶ್ರುತಿ ಮತ್ತು ಸ್ಮೃತಿಗಳ ಎಲ್ಲ ವಿಧಿಗಳಿಂದ, ಚಟುವಟಿಕೆಗಳಿಂದ ಬಹಿಷ್ಕರಿಸಬೇಕು. ಅಕಸ್ಮಾತ್ ಯಾರಾದರೂ ವೈಷ್ಣವ ಅಥವಾ ಯಾರಾದ್ರೂ ವ್ಯಕ್ತಿ ಕೃಷ್ಣನ ದೇಹ ಭೌತಿಕ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅವನಿಗೆ ಶ್ರುತಿಯ ಅವಕಾಶ ಕೊಡಬಾರದು, ಅದನ್ನ ಫಾಲೋ ಮಾಡೋ ಅವಕಾಶ ಕೊಡದೆ ಅವನನ್ನು ಬಹಿಷ್ಕರಿಸಬೇಕು. ಅಕಸ್ಮಾತ್ ಆಗಿ ಅವನ ಮುಖವನ್ನು ನೋಡಿದರೆ, ಅಂಥ ವ್ಯಕ್ತಿಯ ಮುಖವನ್ನು ಅಕಸ್ಮಾತ್ ಆಗಿ ನೋಡಿದರೆ ಆ ಕಲ್ಮಶ ಸೋಂಕನ್ನು ನಿವಾರಿಸಿಕೊಳ್ಳಲು ಕೂಡಲೇ ಹೋಗಿ ಜಂಪ್ ಮಾಡಬೇಕು ಗಂಗೆಯಲ್ಲಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಯೋ ವೇತ್ತಿ ಭೌತಿಕಂ ದೇಹಂ ಕೃಷ್ಣಸ್ಯ ಪರಮಾತ್ಮನಃ ಸರ್ವಸ್ಮಾತ್ ಬಹಿಷ್ಕಾರ್ಯ ಶ್ರೌತ ಸ್ಮಾರ್ಥ ವಿಧಾನತಃ. ಮುಖಂ ತಸ್ಯ ಅವಲೋಕ್ಯಾಪಿ ಸಚೇಲಂ ಸ್ನಾನಮಾಚರೇತ್. ಸಚೇಲಂ, ತನ್ನ ಬಟ್ಟೆಯ ಜೊತೆ ಸ್ನಾನ ಮಾಡುದಂದ್ರೆ
ಬಟ್ಟೆ ಏನು ಉಟ್ಕೊಂಡಿದ್ರೆ ಹೋಗಿ ಅಲ್ಲೇ ಹೋಗಿ ಸ್ನಾನ ಮಾಡ್ಬೇಕು, ಬಟ್ಟೆ ಸಮೇತವಾಗಿ. ಬಟ್ಟೆ ತೆಗಿಲಿಕ್ಕೆಲ್ಲ ಪುರ್ಸೊತ್ತಿಲ್ಲ, ಕೂಡ್ಲೆ ಮಾಡ್ಬೇಕು ಸ್ನಾನ. ಅಂತಹ ವ್ಯಕ್ತಿಯನ್ನು ನೋಡಿದ್ರು ಯಾರು? ಕೃಷ್ಣನ ದೇಹ ಭೌತಿಕ ಅಂತ ಹೇಳುವ ವ್ಯಕ್ತಿಯನ್ನ ಯಾರಾದ್ರೂ ಕಂಡ್ರೆ ಈ ರೀತಿ ಮಾಡ್ಬೇಕು ಅಂತ ಹೇಳಿ. ನಮಗೆ ಸಾಧ್ಯವ ಹೀಗೆ ಮಾಡ್ಲಿಕ್ಕೆ? ಈ ತರದವರೇ ಇರುದು ಜಾಸ್ತಿ, ಈ ತರದವರೇ ಇರುದು. ಆದ ಕಾರಣ ಕಲಿಯುಗಕ್ಕೆ ಕೃಷ್ಣ ನಾಮ ಒಂದೇ ಮಾರ್ಗ. ನಾವು ಅವರ ಬಗ್ಗೆ ಚಿಂತನೆ ಮಾಡ್ತಾ ಕೃಷ್ಣನಾಮ ಮಾಡ್ಬೇಕು, ಅವರಿಗೂ ಸಹಾಯ ಮಾಡ್ಲಿ ಅಂತ ಹೇಳೋ ದೃಷ್ಟಿಕೋನದಿಂದ ಕೃಷ್ಣನಾಮವನ್ನ ಎಲ್ರಿಗೂ ಸಿಗ್ಲಿ ಅಂತ ಹೇಳೋ ದೃಷ್ಟಿಕೋನದಿಂದ ಮಾಡ್ಬೇಕು. ಆ ಒಂದು ಶಕ್ತಿಯಿಂದ, ನಾಮದ ಶಕ್ತಿಯಿಂದ ಖಂಡಿತವಾಗಿ ಪರಿಸರ ಬದಲಾವಣೆ ಆಗ್ತದೆ. ಅದಕ್ಕೋಸ್ಕರ ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರಕರು ನಾವೆಲ್ಲರೂ ಪ್ರಯತ್ನ ಪಡುವಂತವ್ರು ಏನ್ ಮಾಡ್ತೇವೆ, ಎಲ್ಲಿ ಹೋದ್ರೂ ಸಂಕೀರ್ತನೆ ಮಾಡ್ಲಿಕ್ಕೆ ಪ್ರಯತ್ನ. ಏನಾಗ್ತದೆ, ಆ ಸಂಕೀರ್ತನೆ ಮಾಡುವಾಗ ಆ ಜಾಗದಲ್ಲಿ ಕೃಷ್ಣ ಬರ್ತಾನೆ. ಕೃಷ್ಣ ಬಂದ್ರೆ ಏನಾಗ್ತದೆ ನಮಗೆಲ್ಲರಿಗೂ ಗೊತ್ತು. ಕೃಷ್ಣ ಬಂದ್ರೆ ಅಲ್ಲಿ ಸಂಪೂರ್ಣ ಶುದ್ಧತೆ, ಆಮೇಲೆ ಅವನ ಅಸ್ತಿತ್ವ ಯಾವತ್ತೂ ಇರ್ತದೆ. ಅವನ ಅಸ್ತಿತ್ವ ಈಗ ಇಲ್ಲ ಅಂತ ಅಲ್ಲ, ಆದ್ರೆ ಅವನ ಪರ್ಸನಲ್ ಅಸ್ತಿತ್ವ ಇರ್ತದೆ. ನಮಗೆ ಅರ್ಥ ಆಗಿದೆ ಅವನು ಹೇಗಿದ್ದಾನೆ ಭೌತಿಕ ಜಗತ್ತಿನಲ್ಲಿ. ಅವನ ಎಕ್ಸ್ಪಾನ್ಷನ್ ಆದಂತಹ ಪರಮಾತ್ಮನ ಮುಖಾಂತರ ಇರ್ತಾನೆ, ಅವನಾಗಿ ಬರುವುದಿಲ್ಲ. ಆದ್ರೆ ಎಲ್ಲಿ ಕೃಷ್ಣನ ನಾಮ ಇದೆ ಅವನು ಪರ್ಸನಲಿ ಬರ್ತಾನೆ. ಯಾರು? ಭಗವಂತ ಪರ್ಸನಲಿ ಬರ್ತಾನೆ. ಎಲ್ಲಿ ಕೃಷ್ಣನ ನಾಮ ಹೇಳಿದ್ರೆ ಸಾಕು ಬಾಯಿಂದ, ಅದು ಅಟೆನ್ಷನ್ ಇಲ್ಲದಿದ್ರೂ ತೊಂದರೆ ಇಲ್ಲ. ಅಟೆನ್ಷನ್ ತುಂಬಾ ಇಂಪಾರ್ಟೆಂಟ್, ತೊಂದರೆ ಇಲ್ಲ ಅಲ್ಲ. ಅಕಸ್ಮಾತ್ ಅಟೆನ್ಷನ್ ಇಲ್ಲದೆ ಹೇಳಿದ್ರು ಕೂಡ, ಕಿವಿಯಲ್ಲಿ ಕೇಳ್ತಾ ಇಲ್ಲ, ಬರೀ ಬಾಯಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿ, ಆ ಒಂದು ಬಾಯಲ್ಲಿ ಬರುವಂತಹ ಹರೇ ಕೃಷ್ಣ ಮಹಾಮಂತ್ರದ ಶಬ್ದಕ್ಕೆ ಅಷ್ಟು ಬೆಲೆ ಇದೆ. ಅದಕ್ಕೋಸ್ಕರ ಕೀರ್ತನೆ ಅಂತ ಹೇಳುವಂಥದ್ದು ಬಾಯಿಯಿಂದ ಹೇಳುವಂಥದ್ದು. ಶ್ರವಣ ಇನ್ನೂ ಶುರುವಾಗಿಲ್ಲ ಅಲ್ಲಿ, ಆದ ಕಾರಣ ಕೀರ್ತನೆಗೆ ಅಷ್ಟು ಇಂಪಾರ್ಟೆಂಟ್ ಇದೆ, ಅಷ್ಟು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ ಜೋರಾಗಿ ಮಾಡ್ಬೇಕು ಕೀರ್ತನೆಯನ್ನ. ಯಾಕೆಂತ ಹೇಳಿದ್ರೆ ಜೋರಾಗಿ ಮಾಡಿದ್ರೆ ಏನಾಗ್ತದೆ, ಎಲ್ರಿಗೂ ಸಹಾಯ. ನಾವೆಲ್ಲ ಅನ್ಕೊಳ್ತೇವೆ ಕೂತ್ಕೊಂಡು ಹರೇ ಕೃಷ್ಣ ಒಳಗೆ ಮಾತ್ರ ಮಾಡ್ತೇನೆ, ನಾನು ಶ್ರೇಷ್ಠನಾಗಿ ಬಿಡ್ತೇನೆ. ಇಲ್ಲ, ಜೋರಾಗಿ ಮಾಡಿದರೆ ಕೀರ್ತನೆಯನ್ನ ಏನಾಗ್ತದೆ, ಎಲ್ಲರಿಗೂ ಕೇಳ್ತದೆ, ಎಲ್ಲರೂ ಶುದ್ಧರಾಗ್ತಾರೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ. ಆ ಭಗವಂತನ ನಾಮದ ಸ್ಮರಣೆಯಿಂದ ಹೊರಗು ಒಳಗು ಸಂಪೂರ್ಣ ಶುದ್ಧ ಆಗ್ತಾರೆ. ಶುದ್ಧದ ಉದ್ದೇಶ ಭಗವಂತನ ನಾಮಸ್ಮರಣೆಯನ್ನು ಇನ್ನೂ ಮಾಡಬೇಕು ಅಂತ ಹೇಳಿ. ಆದ ಕಾರಣ ಯಾರು ಭಗವಂತನ ದೇಹವನ್ನ ಭೌತಿಕ ಅಂತ ಹೇಳ್ತಾರೆ ಅವರನ್ನ ನಾವು ಆದಷ್ಟು ದೂರ ಇಟ್ಕೊಂಡು ಅವರ ಬಗ್ಗೆ ಪ್ರಾರ್ಥನೆ ಭಗವಂತನಲ್ಲಿ ಇನ್ನು ಜಾಸ್ತಿ ಸೀರಿಯಸ್ ಆಗಿ ಡಿವೋಷನಲ್ ಸರ್ವಿಸ್ ಮಾಡಬೇಕು. ಆಮೇಲೆ ಅವರ ಬಗ್ಗೆ ಒಳ್ಳೆದಾಗ್ಲಿ ಎಂಬ ಭಾವನೆಯನ್ನ, ಅವರಿಗೆ ಪ್ರಸಾದವನ್ನ ಕೊಡ್ಬೇಕು. ಅದು ಬಿಟ್ಟು ಬೇರೆ ಏನು ಮಾಡಿ ಚರ್ಚೆ ಮಾಡಿದ್ರೆ ನಮ್ಮ ಸಮಯ ವ್ಯರ್ಥ. ಜನರು ದೇವೋತ್ತಮ ಪರಮ ಪುರುಷನ ಬಗ್ಗೆ ಅಸೂಯೆ ಪಡುವುದರಿಂದ ಕೃಷ್ಣನನ್ನು ಅಪಹಾಸ್ಯ ಮಾಡುತ್ತಾರೆ. ಈಗ ಬಂತು ಪುನಃ, ಜನರು ದೇವೋತ್ತಮ ಪರಮ ಪುರುಷನ ಬಗ್ಗೆ ಅಸೂಯೆ. ನಾವೇ ಇನ್ನೊಬ್ಬನ ಬಗ್ಗೆ ಅಸೂಯೆ ಇದೆ ಅಂದ್ರೆ ಅದರ ಅರ್ಥ ಭಗವಂತನಲ್ಲಿ ಅಸೂಯೆ ಇರುವ ಕಾರಣ ನಾವು ಇನ್ನೊಬ್ಬನನ್ನು ಅಸೂಯೆ ಮಾಡ್ತೇವೆ. ಅದ ಕಾರಣ ಅಸೂಯೆ ಇದೆ ಅಂತಿದ್ರೆ ಅದಕ್ಕೆ ಒರಿಜಿನಲ್ ಅಸೂಯೆ ಭಗವಂತನನ್ನ ನಾವು ಅಸೂಯೆ ಮಾಡಿದ್ದೇವೆ. ಆದ ಕಾರಣ ನಾವು ಎಲ್ಲಿ ಎಲ್ಲಿ ಅಸೂಯೆ ಕಾಣುತ್ತೇವೆ ನಮ್ಮ ಮನಸ್ಸಲ್ಲಿ, ಅದರ ಅರ್ಥ ನಾವು ಕೃಷ್ಣನನ್ನ ಅಸೂಯೆ ಮಾಡ್ತಾ ಇದ್ದೇವೆ. ತುಂಬಾ ಸಿಂಪಲ್. ಅಂದ್ರೆ ನಾವು ಈ ಶ್ಲೋಕದ ಪರಿಧಿಯಲ್ಲಿ ಬರ್ತಾ ಇದ್ದೇವೆ ಅಂತ. ಇದರಿಂದ ಹೊರಗೆ ಬರಲೇಬೇಕು. ಎಷ್ಟು ದಿವಸ ತಗೊಳ್ತೇವೆ ನಮ್ಗೆ ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಹೊರಗೆ ಬರಲೇಬೇಕು. ICU ಅಲ್ಲಿ ಅಡ್ಮಿಟ್ ಆದ್ರೂ ತೊಂದರೆ ಇಲ್ಲ. ICU ಅಂದ್ರೆ ಏನು? ICU ಅಂದ್ರೆ ಏನು? ಇಂಟೆನ್ಸಿವ್ ಕೇರ್ ಯೂನಿಟ್. ನಾವು ಭಕ್ತರ ಸಂಘವೇ ಇಂಟೆನ್ಸಿವ್ ಕೇರ್ ಯೂನಿಟ್. ಯಾಕಂತ ಹೇಳಿದ್ರೆ ಇಲ್ಲ ಇದ್ರೆ ನಾವು ಪುನಃ ಪುನಃ ಈ ಜನ್ಮ ಮೃತ್ಯು ಜರ ವ್ಯಾಧಿಗೆ ಬರ್ಬೇಕಾಗ್ತದೆ. ಅಂತಹ ಇಂಟೆನ್ಸಿವ್ ಕೇರ್ ಮಾಡುವಂತಹ ಭಕ್ತರ ಸಂಘದಲ್ಲಿ ನಾವಿರ್ಬೇಕು. ಆ ಭಕ್ತರ ಸಂಘದಲ್ಲಿ ಅಸೂಯೆ ಎಲ್ಲ ಹೋಗ್ತದೆ ನಿಧಾನಕ್ಕೆ. ಆದ ಕಾರಣ ಆ ಭಕ್ತರು ಏನೇ ಮಾಡ್ಲಿ, ಎಷ್ಟೇ ಪ್ರಾಬ್ಲಮ್, ಎಷ್ಟೇ ಹಾಗೆ ಹೇಳಿ ಹೀಗೆ ಹೇಳಿ ಏನೇ ಇರಲಿ, ಸಂಘ ಮಾತ್ರ ಬಿಡಬಾರ್ದು. ಸಂಘ ಮಾತ್ರ ಬಿಡಬಾರ್ದು. ಹೇಗೆ ಆಗ್ಲಿ, ಎಷ್ಟೇ ಪ್ರಾಬ್ಲಮ್ ಕೊಡ್ಲಿ, ಭಕ್ತರ ಸಂಘ ಮಾತ್ರ ಬಿಡ್ಲೇಬಾರ್ದು. ನಮಗೆ ಎಷ್ಟೇ ಖುಷಿ ಆಗ್ಲಿ ದುಃಖ ಆಗ್ಲಿ, ಅವ್ರು ಒಂದ್ ದಿವಸ ಹೇಳಿರ್ತಾರೆ. ಈ ಉದಾಹರಣೆಗೆ ನಂಗೆ ಒಂದು ಇನ್ಸಿಡೆನ್ಸ್ ಆಯ್ತು ಅಂತ ಇಟ್ಕೊಳ್ಳುವ. ನಾನು ಹೋಗಿ ಕೇಳಿದೆ ಒಬ್ರು ಭಕ್ತರಲ್ಲಿ, ನೀವು ಯಾವ ಊರಿನವರು ಅಂತ ಕೇಳಿದೆ. ನಂಗೆ ನಿಜವಾಗಿ ಆದದ್ದು, ಇದು ತಮಾಷೆ ಆದ್ರೂ ಆದದ್ದು. ನೀವು ಯಾವ ಊರಿನವರು ಅಂತ ಕೇಳಿ. ಆಗ ಅವ್ರು ಹೇಳಿದ್ರು ನಾನು ಗೋಲೋಕದಿಂದ ಬಂದದ್ದು. ಆಗ ನಾನು ಹೇಳಿದೆ, ಓ ನನ್ನ ಭಾಗ್ಯ, ನಾನು ಜನ್ಮ ಜನ್ಮಾಂತರದಿಂದ ಇಲ್ಲಿ ಸ್ಟ್ರಗಲ್ ಆಗ್ತಾ ಇದ್ದೇನೆ. ನಾನು ಗೋಲೋಕಕ್ಕೆ ಎಲ್ಲಿ ಅಂತಲೂ ಗೊತ್ತಿಲ್ಲ, ಗೋಲೋಕದಿಂದ ಬಂದವನು ಅಲ್ಲ ನಾನು.
ನನಗೆ ನಿಮ್ಮ ಭಾಗ್ಯ, ನಿಮ್ಮ ಸೇವೆಯ ಅವಕಾಶ, ನನ್ನನ್ನು ನಿಮ್ ಜೊತೆ ಗೋಲೋಕಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ ನಾನು. ಅವ್ರು ನಕ್ರು ಆಗ. ಯಾಕೆಂದ್ರೆ ನೇರ ಪ್ರಶ್ನೆ, ಯಾಕೆಂದ್ರೆ ನಾವೆಲ್ಲ ಭೌತಿಕ ವ್ಯಕ್ತಿಗಳು, ನೇರ ಎಲ್ಲಿ ಅವರು ಅಂತ ಹೊಸಬ್ರು ಕಣಿವಾಗ ಕೇಳುದು ಸಹಜ. ಅವ್ರು ಹೇಳಿಲ್ಲ ಉತ್ತರ. ಆಮೇಲೆ ಪುನಃ ಕೇಳಿದೆ, ಒಂದು 15 ನಿಮಿಷ ಆದ್ಮೇಲೆ ಪುನಃ ಕೇಳಿದೆ, ನೀವು ಎಲ್ಲಿಯವರು? ನಾನು ಮಂಗಳೂರು ಕಡೆ, ನೀವು ಎಲ್ಲಿಯವರು ಅಂತ. ಅವ್ರಾದ್ರೂ ಹೇಳ್ತಾರ ಅಂತ ಹೇಳಿ. ಆಗ ಅವ್ರು ಹೇಳಿದ್ರು, ನಾನು ಈ ಜಾಗದಿಂದ ಅಂತ ಹೇಳಿ. ಅಂದ್ರೆ ಈಗ ನನಗೆ ಮನಸ್ಸಿಗೆ ಅಷ್ಟೇ, ಇವ್ರು ಹೇಳಿಲ್ಲಲ್ಲ, ಏನು ಈಗ ಇವರಿಗೆ ಅನ್ಕೊಂಡ್ರೆ ಏನಾಯ್ತು, ಭಕ್ತರಿಗೆ ನನಗೆ ಗೊತ್ತಿಲ್ಲದೆ ಅಪರಾಧ ಮಾಡ್ಲಿಕ್ಕೆ ಶುರು ಮಾಡಿದೆ ನಾನು. ಅವರ ಉದ್ದೇಶ ಏನು ಯಾರಿಗೂ ಗೊತ್ತು? ಅವರು ನಿಜವಾಗಿ ಗೋಲೋಕದಿಂದ ಬಂದವರಾಗಿರ್ಲಬಹುದಲ್ವೇ? ನಮಗೇನು ಗೊತ್ತು? ನಾವ್ ಯಾಕೆ ಅದನ್ನ ಅಲ್ಲ ಅಂತ ತಿಳ್ಕೊಳ್ಬೇಕು? ಯಾಕೆ ಅಲ್ಲ ಅಂತ ತಿಳ್ಕೊಳ್ಬೇಕು? ಆದ ಕಾರಣ ಎಷ್ಟು ಕಠಿಣ ಭಕ್ತರ ಸಂಘ ಅಂತ ಹೇಳಿದ್ರೆ, ಅವರ ಜೊತೆ ಹೇಗೆ ಭಕ್ತರ ಜೊತೆ ನಡ್ಕೊಳ್ಳೋದು ಅಂತ ಹೇಳಿ ತುಂಬಾ ಕಷ್ಟ. ನಾನು ಸರಿ ಮಾಡಿದ್ದೇನೆ ಇಲ್ವೋ ನನಗೂ ಗೊತ್ತಿಲ್ಲ, ಆದ್ರೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನಾನು ಹೀಗೆ ಮಾಡಿದೆ, ತಪ್ಪಿರ್ಲಬಹುದು ನನ್ನ ಕಡೆಯಿಂದ. ಆದ್ರೆ ವೈಷ್ಣವರು ಏನೇ ತಪ್ಪು ಮಾಡಿದ್ರು ಅವರು ಕ್ಷಮಿಸ್ತಾರೆ. ಆದ್ರೆ ಸತ್ಯ ಸಂಗತಿ, ನಾನಂತೂ ನಮಗೆ ಗೊತ್ತಿದ್ದ ಶಾಸ್ತ್ರದ ಅನುಗುಣವಾಗಿ ಗೊತ್ತಾಗ್ತದೆ, ನಾವು ಅನಾದಿ ಕಾಲದಿಂದ ಬದ್ಧರಾಗಿದ್ದೇವೆ. ನಾವು ಯಾವತ್ತೂ ಕೃಷ್ಣನ ಹೊತ್ತಿಗೆ ಇದ್ದವರಲ್ಲ. ನಾವು ಎಲ್ಲಿದ್ದವರು ನಾವು ಈಗಾಗಲೇ ಅದನ್ನು ಓದಿದ್ದೇವೆ. ನಾವು ಎಲ್ಲಿ ಹೋಗ್ತೇವೆ ಸತ್ತ ಮೇಲೆ? ಇನ್ ಜನರಲ್ ಸಾಮಾನ್ಯ ವ್ಯಕ್ತಿಯನ್ನ ಹೇಳ್ತಾ ಇದ್ದೇವೆ, ಭಕ್ತರನ್ನ ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲಿ ಹೋಗ್ತೇವೆ ನಾವು? ಪ್ರಳಯ ಸಮಯದಲ್ಲಿ ಎಲ್ಲಿ ಹೋಗ್ತೇವೆ? ಕರ್ಮಕ್ಕೆ ಅನುಗುಣವಾಗಿ ಹೋಗ್ತೇವೆ. ಆದ್ರೆ ಪ್ರಳಯ ಸಮಯದಲ್ಲಿ ಎಲ್ಲಿ ಹೋಗ್ತೇವೆ? ಯಾರ ದೇಹದ ಒಳಗೆ ಹೋಗ್ತೇವೆ? ಕಾರಣೋದಕ ಶಾಯಿ ವಿಷ್ಣುವಿನ ಒಳಗೆ ಹೋಗ್ತೇವೆ, ಅವನ ಗರ್ಭಕ್ಕೆ ಹೋಗ್ತೇವೆ ಅಲ್ವಾ? ಕೃಷ್ಣ ಲೋಕಕ್ಕೆ ಹೋಗುದಿಲ್ಲ ನಾವು, ವೈಕುಂಠಕ್ಕೂ ಹೋಗುದಿಲ್ಲ ನಾವು, ಹೊರಗಿರ್ತೇವೆ ನಾವು, ಹೊರಗೆ ಕಾರಣೋದಕ ಶಾಯಿ. ಆದ ಕಾರಣ ಅಂಥ ಶುದ್ಧ ಭಕ್ತರ ಸಂಘ ಸಿಕ್ಕಿದ್ರೆ ಅದೊಂದು ಭಾಗ್ಯ. ನನ್ನ ಭಾಗ್ಯ ನಿನ್ನೆ ಸಿಕ್ಕಿತು, ಮೊನ್ನೆ ಸಿಕ್ಕಿತು. ನಿಮ್ಮೆಲ್ಲರ ಭಾಗ್ಯ ಅದೇ ರೀತಿ ಎಷ್ಟೋ ಸಲ ಸಿಗ್ತಾ ಇರ್ಬೋದು. ಶುದ್ಧ ಭಕ್ತರ ಸೇವೆ, ಯಾರಾದ್ರೂ ತಾನು ಶುದ್ಧ ಭಕ್ತ ಅಂತ ಹೇಳಿದ್ರೆ ನಾವು ಖುಷಿಯಲ್ಲಿ ಅವರ ಸೇವೆ ಮಾಡ್ಬೇಕು. ಅವ್ರು ಹೌದಾ ಅಲ್ವೋ ಚಿಂತನೆ ಬೇಡ ನಮ್ಗೆ, ಅದರ ಅಗತ್ಯ ಇಲ್ಲ ನಮ್ಗೆ, ಅದನ್ನು ಮಾಡ್ಲೂಬಾರದು ನಾವು ಚಿಂತನೆ. ನಾಸ್ತಿಕ ಮತ್ತು ರಾಕ್ಷಸಿ ಬದುಕಿನ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವುದು ನಿಶ್ಚಯವಾಗಿಯೂ ಅವರ ವಿಧಿ. ಎಂದೆಂದೂ ಅವರ ನಿಜವಾದ ಜ್ಞಾನವು ಭ್ರಾಂತಿಯಲ್ಲಿ ಸಿಲುಕಿರುತ್ತದೆ ಮತ್ತು ಕ್ರಮೇಣ ಅವರು ಸೃಷ್ಟಿಯ ಅತ್ಯಂತ ಕತ್ತಲೆಯ ಪ್ರದೇಶಕ್ಕೆ ಹಿನ್ನಡೆಯುತ್ತಾರೆ. ತುಂಬಾ ಡೇಂಜರ್. ಭಕ್ತಿಗೆ ಬಂದು ಕೂಡ ಹಿನ್ನಡೆಯುವುದಂದ್ರೆ ಏನ್ ಡೇಂಜರ್ ಅಲ್ಲ? ಎಷ್ಟೋ ಸಲ ಹೀಗೆ ಆಗ್ತದೆ, ನಾವು ನೋಡಿದ್ದೇವೆ. ನಮ್ಗೆ ಸ್ವಲ್ಪ ದಿವಸ ಜಪ ಮಾಡ್ತಿರ್ತಾರೆ, ಆಮೇಲೆ ಯಾರೋ ಬೇರೆ ಸಂಘ ಆಗಿರ್ತದೆ, ಆಮೇಲೆ ಬೇಡ ಅಂತ ಹೇಳಿ ಬಿಡ್ತಾರೆ. ತುಂಬಾ ಬೇಜಾರಾಗುವಂತ ವಿಚಾರ. ಅವ್ರಿಗೆ ಗೊತ್ತಿಲ್ಲದೆ ಖಂಡಿತವಾಗಿ ಭಕ್ತಿ ಸಹಾಯ ಮಾಡ್ತದೆ, ಆದ್ರೆ ಅವ್ರು ಹಿನ್ನಡೆ ಹೋಗ್ತಿದಾರಲ್ಲ. ಈಗ ರನ್ನಿಂಗ್ ಅಲ್ಲಿ ಕೈಕಾಲು ಮುರಿದ್ರೆ ಮುಂದೆ ಓಡ್ಲಿಕ್ಕೆ ಆಗುದಿಲ್ಲಲ್ಲ, ಅಂತ ಸ್ಥಿತಿ. ಬೇಜಾರಾಗುದಿಲ್ಲ. ಈಗ ಎಲ್ಲರೂ ಸೇರಿ ಓಡ್ತಾ ಇರ್ತಾರೆ, ಒಬ್ಬ ಕೈಕಾಲು ಮುರಿದು ಬಿಟ್ಟ, ಏನೋ ಸ್ಲಿಪ್ ಆಗಿ ಬಿದ್ದು ಬಿಟ್ಟ, ಅವನಿಗೆ ಇಂಜುರಿ ಆಯ್ತು, ನೋವಾಯ್ತು, ಇಂಜುರಿ ಆಯ್ತು, ನಡ್ಕೊಂಡು ಓಡ್ಲಿಕ್ಕೆ ಆಗಲ್ಲ, ಓಡಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಏನ್ ಮಾಡ್ಬೇಕಾಗತ್ತೆ? ಅವನು ಹಿಂದೆ ಜರಿದು ಕೂತ್ಕೋಬೇಕಾಗತ್ತೆ. ಅಂತಹ ಸ್ಥಿತಿ ಇದು. ನೋಡೋಕೆ ಬೇಜಾರಾಗ್ತದೆ. ತುಂಬಾ ಗಟ್ಟಿಯಾಗಿ ಓಡ್ತಿರುವಂತ ವ್ಯಕ್ತಿ, ಆದ್ರೆ ಈ ತರ ಆಯ್ತಲ್ಲ. ನಮಗೆ ಭೌತಿಕ ಜೀವನದಲ್ಲೇ ಈ ತರ ಮನಸ್ಸಾಗುವಾಗ, ಇನ್ನು ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರದಿಂದ ಹೊರಗೆ ಹೋಗುವಂತಹ ಈ ಮುಖ್ಯವಾದ ಒಂದು ವಿಚಾರದಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಇದರಿಂದ ಹೊರಗೆ ಹೋಗುದು, ಹಿಂದೆ ಹೋಗುದು ಅಂತ ಹೇಳಿದ್ರೆ ತುಂಬಾ ಬೇಸರ ಕೊಡುವಂಥದ್ದು. ಆದ ಕಾರಣ ನಾವೆಲ್ಲ ಸೇರಿ, ನಾವು ಯಾರು ಇದರಿಂದ ಹೊರಗೆ ಬರಬಾರದು. ಎಲ್ಲರೂ ಸೇರಿ ಒಬ್ರಿಗೊಬ್ರು ಸಹಾಯ ಮಾಡಿ ಭಕ್ತಿಯಲ್ಲಿ ಇನ್ನೂ ಗಾಢವಾಗಿ ಭಕ್ತಿಯಲ್ಲಿ ನಮ್ಮ ಸಂಬಂಧ ಬೆಳಿಬೇಕು. ಆ ಸಂಬಂಧ ಗಟ್ಟಿಯಾಗಿ ಬೆಳೆದರೆ ಭಗವಂತ ಅಲ್ಲೇ ಇರ್ತಾನೆ. ಎಲ್ಲಿ ಭಕ್ತರ ಸಂಬಂಧ ಗಟ್ಟಿ ಇರ್ತದೆ, ಅಲ್ಲಿ ಭಗವಂತನ ಸಾನ್ನಿಧ್ಯ ಇರ್ತದೆ. ಆದ ಕಾರಣ ನಮ್ಮ ಸಂಬಂಧ ಗಟ್ಟಿ ಮಾಡಬೇಕು ವಿನಃ ನಾವು ಅದನ್ನ ಲೂಸ್ ಮಾಡ್ಲಿಕ್ಕೆ ಬಿಡಬಾರ್ದು. ಇಂತಹ ಚಿಕ್ಕ ಪುಟ್ಟ ಮನಸ್ಸಿನ ತೊಂದರೆಯನ್ನ ನಾವು ಮನಸ್ಸಿಗೆ ಹಾಕೊಂಡು ಸಮಯ ವ್ಯರ್ಥ ಮಾಡಬಾರ್ದು. ಆ ವಿಚಾರವನ್ನ ಈ ಭಗವದ್ಗೀತೆ ಶ್ಲೋಕ ತುಂಬಾ ನಮ್ಗೆ ಹೃದಯಕ್ಕೆ ತಲುಪುವ ಹಾಗೆ ಶ್ರೀಲ ಪ್ರಭುಪಾದರ ಮುಖಾಂತರ ನಮ್ಗೆ ಸಿಕ್ಕಿದೆ. ನಾವೆಲ್ಲ ಇದಕ್ಕೆ ತುಂಬಾ ಆಭಾರಿ. ಆದ ಕಾರಣ ನಾವು ಎಲ್ಲರೂ ಸೇರಿ ಶ್ರೀಲ ಪ್ರಭುಪಾದರಿಗೆ ಅನಂತ ಪ್ರಮಾಣಗಳನ್ನು ಹಾಕ್ಬೇಕು. ಪ್ರಣಾಮಗಳನ್ನು ಹಾಕ್ಬೇಕು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಏನಾದ್ರು ಪ್ರಶ್ನೆ ಇದ್ರೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ನಿಲ್ಲಿಸೋಣ. ಏನಾದ್ರು ತಪ್ಪು ಹೇಳಿದ್ರೆ ದಯವಿಟ್ಟು ಹೇಳಿ, ಕರೆಕ್ಷನ್ ಮಾಡ್ಕೊಳ್ತೀನಿ.